ಬಂಧುಗಳೇ, ಎಲ್ರಿಗೂ ನನ್ನ ಫಸ್ಟ್ ಘೋಷಣೆ ಹೋಗಿ. ಇವತ್ತು ಏನು DC ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ಬಂದಿರತಕ್ಕಂತಹ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಪಾಲ್ ಸಾರು ಮತ್ತು ಶ್ರೀನಿವಾಸಪುರ ತಾಲೂಕಿಂದ, ಬಂಗಾರಪೇಟೆ ತಾಲೂಕಿಂದ, ಮುಳಬಾಲ್ ತಾಲೂಕಿಂದ ಎಲ್ರಿಗೂ ನನ್ನ ಸ್ವಾಗತ ಇದೆ. ಈ ಭ್ರಷ್ಟ ಗ್ರೇಟ್ 2 ತಹಶೀಲ್ದಾರ್ ಮುನಿವೆಂಕಟಪ್ಪ, BR ಮುನಿವೆಂಕಟಪ್ಪ ಮತ್ತು ವಿಲೇಜ್ ಅಕೌಂಟೆಂಟ್ ಆಗಿರುವಂಥ ಅರವಿಂದ್ ಏನಿದ್ದಾನೆ, ಸಹಕಾರ ಸಂಘದ ಅಧ್ಯಕ್ಷನಂತ ಹೇಳ್ಬಿಟ್ಟು 420 ಕೆಲಸಗಳು ಮಾಡುತ್ತಾ ಈ ಥರ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ. ಅವ್ರ ಬಗ್ಗೆ ಇವತ್ತು ನಮ್ಮ DC ಕಚೇರಿ ಎದುರು ಒಂದು ಪ್ರತಿಭಟನೆನ ಹಮ್ಮಿಕೊಂಡಿದ್ದೀವಿ. ಆ ಪ್ರತಿಭಟನೆ ಇವರು ಏನೆಲ್ಲ ಅಕ್ರಮಗಳು, ಅನಾಚಾರಗಳು, ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ ಒಂದು ದಾಖಲೆ ಸಮೇತ ನಮ್ಮ ಹತ್ರ ಇದ್ದು, ಅದ್ರ ಮುಖಾಂತರ ಇವತ್ತು ಒಂದು ಪ್ರತಿಭಟನೆ ಶುಕ್ರವಾರ ಇವತ್ತು ದಿನ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ನಮ್ಮ KRS ತಂಡದ ಸ್ವಾಗತ ಬಯಸ್ತಾ ಇದ್ದೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ. ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬಿಚ್ಚತೊಲಗಿ. ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬಿಚ್ಚತೊಲಗಿ. ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ. ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ರವಿಕೃಷ್ಣ ರೆಡ್ಡಿ ಅವರಿಗೆ ಜೈ. ಗೌಡರಿಗೆ ಜೈ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ. ಬಂಧುಗಳೇ, ಇವತ್ತು ನಮ್ಮ ನೊಂದು ಬೆಂದಿರ್ತಕ್ಕಂತಹ ಒಂದು ರೈತರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಇವತ್ತಿನ ದಿನ ಸುಮಾರು ವರ್ಷಗಳಿಂದ ಮುಳಬಾಲು ತಾಲೂಕಿನಲ್ಲಿ 6-7 ವರ್ಷದಿಂದ ಒಂದೇ ಕಡೆ ಸರ್ಕಾರದ ಹುದ್ದೆ ಮಾಡಿ ಸುಮಾರು ರೈತರ ಜಮೀನನ್ನು ಬೋಗಸ್ ಮಾಡಿ ಬದುಕಿರ್ತಂತ ಒಂದು ಜನರನ್ನ ಸಾಯಿಸಿ ಡೆತ್ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಿ ಅದನ್ನು ಸಹ ಬೋಗಸ್ ಮಾಡಿ ಕೆಲವರ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಮಾರಾಟ ಮಾಡಿರ್ತಕ್ಕಂತಹ ವಿಲೇಜ್ ಅಕೌಂಟೆಂಟ್ ಅರವಿಂದ್ ಇದಾನೆ. ಅವನು ಮತ್ತೆ ಗ್ರೇಟ್ 2 ತಹಸೀಲ್ದಾರ್ ಆಗಿದ್ದಂತಹ BR ಮುನಿವೆಂಕಟಪ್ಪ ಈ ಒಂದು ಭ್ರಷ್ಟಾಚಾರ, ಅನಾಚಾರಕ್ಕೆ ಕಾರಣವಾಗಿ ಇವತ್ತು ಏನಿಲ್ಲಿ ಇಷ್ಟೆಲ್ಲ ನಮ್ಮ KRS ತಂಡ ಬಂದಿದ್ದಾರೆ. ಅವರು ಭ್ರಷ್ಟಾಚಾರ ನೀಚರನ್ನು ಸೇವೆಯಿಂದ ವಜಾ ಮಾಡಬೇಕೆಂದು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವು BR ಮುನಿವೆಂಕಟಪ್ಪ ಏನಿದ್ದಾನೆ 2016ರಿಂದ ಒಂದೇ ಕಡೆ ಕೆಲಸ ಮಾಡಿಕೊಂಡು ಅನಾಚಾರಗಳಲ್ಲಿ, ಅಕ್ರಮಗಳಲ್ಲಿ ಪಾಲ್ಗೊಳ್ತಾ ಒಂದು ಸುಪಾರಿ ಹಂತಕನಾಗಿ ತಯಾರಾಗಿರುವಂತ ಇತ್ತೀಚಿನ ದಿನಗಳಲ್ಲಿ ಸುಪಾರಿ ಹಂತಕನಾಗಿ ತಯಾರಾಗಿರ್ತಾನೆ. ಅವನನ್ನು ಒಂದು ಬಡ ದೀನ ದಲಿತರ ಮೇಲೆ ಒಂದು ದರ್ಪ ತೋರ್ಸಕ್ಕಂಥದ್ದು, ಅವನ ಮೇಲೆ ಯಾವುದೇ ಒಂದು ಇದುವರೆಗೂ ಕೇಸ್ ನಮೂದಾಗಿಲ್ಲ. ನಮೂದಾಗಿದ್ರು ಕೂಡ ಒಂದು ಸರಿಯಾದ ರೀತಿಯಲ್ಲಿ ಅದನ್ನ ನಮೂದು ಮಾಡ್ಕೊಂಡಿಲ್ಲ. ಮತ್ತೆ ಇನ್ನೊಂದು ಸುಮಾರು 2018ರಲ್ಲಿ ಈ BR ಮುನಿವೆಂಕಟಪ್ಪ ಏನಿದ್ದಾರೆ ಗ್ರೇಟ್ 2 ತಹಶೀಲ್ದಾರ್ RI ಆಗಿರುವಂತ ಕಾಲದಿಂದನೂ ಈ ಕಾಲದವರೆಗೆ ಅವನು ಆದಾಯಕ್ಕಿಂತ 110% ಹೆಚ್ಚಿನ ಒಂದು ಆಸ್ತಿ ಗಳಿಕೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು 2018ರಲ್ಲಿ ಒಂದು ACB ಅವರು ಒಂದು ರಿಪೋರ್ಟ್ ಅನ್ನ ಮಾಡಿರ್ತಾರೆ. ಆ ರಿಪೋರ್ಟ್ ನಲ್ಲಿ ಅವನು ಅಕ್ರಮ ಆಸ್ತಿ ತನ್ನ ಹೆಂಡತಿ, ತನ್ನ ಪತ್ನಿಗೆ ಅವರ ಹೆಸರಲ್ಲಿ ಮಾಡಿರ್ತಾನೆ. ಸುಮಾರು 20-25 ಎಕರೆ ಒಂದೇ ಜಾಗದಲ್ಲಿ ಅವನು ಜಮೀನನ್ನು ತಗೊಂಡಿರ್ತಾನೆ. ಅದರಂತೆ ಸುಮಾರು ಎಕರೆಗಳು ಬೋಗಸ್ ಅವರ ರಿಲೇಷನ್ ಹೆಸರಲ್ಲಿ ಇರ್ತದೆ. ಅದನ್ನು ಸಹ ACB ಅವರು ಸರಿಯಾಗಿ ತನಿಖೆ ಮಾಡಿಲ್ಲ. ಬಟ್ ತನಿಖೆ ಮಾಡಿದ್ರು ಸಹ ಅಲ್ಪ ಸ್ವಲ್ಪ ಜಮೀನನ್ನು FIR ಅಲ್ಲಿ ನಮೂದು ಮಾಡಿದ್ದಾರೆ ಅಷ್ಟೇನೆ. ಮತ್ತೆ ಇದೇ ಒಂದು ವರ್ಷದ ಹಿಂದೆ DC ಅವರ ನಕಲು ಸಹ ಪ್ರಕರಣದಲ್ಲಿ ಅವನು ಆರೋಪಿ ಆಗಿದ್ದಾನೆ. ಯಾರೋ ಗ್ರೇಟ್ 2 ತಹಶೀಲ್ದಾರ್ ಮುನಿವೆಂಕಟಪ್ಪನವರು ಯಾವುದೋ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ DC ಅವ್ರ ನಕಲು ಸಹ ಒಂದು ಫೋರ್ಜರಿ ಮಾಡಿ ಅದರಲ್ಲಿ ಸಹ ಒಂದು ಆರೋಪಿಯಾಗಿ ಅವನು ಇದ್ದಾನೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನೋಡ್ಬೇಕಾದ್ರೆ ವಕೀಲರ ಮೇಲೆ ಕೊಲೆ ಪ್ರಯತ್ನ, ಸುಪಾರಿ ಕೊಡ್ತಕ್ಕಂತಹ ಒಂದು ವಿಡಿಯೋ CCTVಯಲ್ಲಿ ಫುಟೇಜ್ ಅಲ್ಲಿ ಲಭ್ಯ ಇದೆ. ಬಟ್ ವಕೀಲರ ಸಂಘದಿಂದ
ಮುಳಬಾಲು ಗ್ರಾಮಾಂತರ ಠಾಣೆಯಲ್ಲಿ ಸಹ ಅವ್ರ ಮೇಲೆ ಏನೋ ಗ್ರೇಟ್ 2 ತಹಸೀಲ್ದಾರ್ ಮುನಿವೆಂಕಟಪ್ಪನವರ ಮೇಲೆ ಏನು FIR ಆಗಿರುತ್ತೆ. ಮತ್ತೆ ಈ ಸಹಕಾರದ ಸಂಘದ ಅಧ್ಯಕ್ಷನ ಅಂದ್ಕೊಂಡು ಏನೆಲ್ಲ ಅನಾಚಾರಗಳು ಅಕ್ರಮಗಳು ಮಾಡ್ತಾ ಇದ್ದಾನೆ ಈ ಅರವಿಂದ ಅನ್ನೋನು. ಈ ಹಿಂದೆ ಸುಮಾರು ಇದೇ ತರ ಬೋಗಸ್ ಮಾಡಿ 6 ತಿಂಗಳು ಸಹ ಕೆಲಸದಿಂದ ವಜಾ ಮಾಡಿರ್ತಾರೆ. ವಜಾ ಮಾಡಿದ್ರು ಸಹ ಇವನು 6 ತಿಂಗಳಾದ್ಮೇಲೆ ಕೆಲಸಕ್ಕೆ ಸೇರಿಕೊಂಡು ಮತ್ತೆ ಅದೇ ಚಾಣಕ್ಯತನ ಮುಂದುವರಿಸಿದ್ದಾನೆ. ಈಗಲೂ ಸಹ ಅವನ ಮೇಲೆ FIR ಆಗಿದೆ, ಅದರಲ್ಲಿ ಸಹ ಆರೋಪಿಯಾಗಿದ್ದಾನೆ. ಇದೆಲ್ಲ ನೋಡಿಕೊಂಡು ನಮ್ಮ ಜಿಲ್ಲಾಧಿಕಾರಿಗಳು ಮೇಲಧಿಕಾರಿಗಳಿಗೆ ಗಮನ ತಂದು ಇದ್ರೂ ಸಹ ಅವ್ರ ರೀತಿ ಯಾವುದೇ ಕ್ರಮ ಜರುಗಿಸಿಲ್ಲ ಇದುವರೆಗೂ. ಬರೀ FIR ಆಗಿದೆ ಅಷ್ಟೇನೆ, ಅವ್ರನ್ನ ಬಂಧಿಸಕ್ಕೆ ಯಾವುದೋ ಇದು ಮಾಡಿಲ್ಲ, ಮತ್ತೆ ಸೇವೆಯಿಂದ ಇದುವರೆಗೂ ವಜಾ ಮಾಡಿಲ್ಲ. ಯಾಕೆಂದ್ರೆ ಅವರು ಒಂದು ದುಡ್ಡು ಇರ್ತಕ್ಕಂಥ ಅವರು ವ್ಯಕ್ತಿ ಅಂತ ಹೇಳ್ಬಿಟ್ಟು ಇದುವರೆಗೂ ರಾಜಕಾರಣದಲ್ಲಿ ಒಂದು ಬಲವಂತ ಒಂದು ಇದು ಪ್ರಭಾವಿ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬಂಧಿಸಿಲ್ಲ ಅಷ್ಟೇನೆ. ಬೇರೆ ಯಾರನ್ನ ಬಡವರು ಬಗ್ರು ಯಾವ್ದಾದ್ರು ಒಂದು ಸಣ್ಣ ತಪ್ಪು ಮಾಡಿದ್ರೆ ನಮ್ಮ ಪೊಲೀಸ್ ಇಲಾಖೆಯರು ಇದುವರೆಗೂ ಒಂದು FIR ಅನ್ನ ನಮೂದಿಸ್ಕೊಂಡು ಇದು ಅರೆಸ್ಟ್ ಮಾಡಿ ಜೈಲಿಗೆ ಕಟ್ಟೋರು. ಬಟ್ ನಮ್ಮ BR ಮುನಿವೆಂಕಟಪ್ಪನನ್ನು ಯಾಕೆ ಇದುವರೆಗೂ ಬಂಧಿಸಿಲ್ಲ? ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇದ್ರೂ ಸಹ ಇದುವರೆಗೂ ಅವನ ಮೇಲೆ FIR ಆಗಿ 10 ದಿನಗಳಾಗಿದೆ, ಇದುವರೆಗೂ ಸಹ ಯಾವುದೇ ಒಂದು ಕೆಲಸದಿಂದ ವಜಾ ಮಾಡೋದಾಗ್ಲಿ ಸಸ್ಪೆಂಡ್ ಮಾಡಿರೋದಾಗ್ಲಿ ಇದುವರೆಗೂ ಮಾಡಿಲ್ಲ ನಮ್ಮ ಜಿಲ್ಲಾಧಿಕಾರಿಯವರು. ಬಟ್ ಇಲ್ಲಿ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದೇನಂದ್ರೆ ಒಂದು ಪ್ರಭಾವಿ ವ್ಯಕ್ತಿ ಅನ್ನ ಏನೂ ಮಾಡಕ್ಕೆ ಆಗಲ್ಲ, ಯಾವುದೇ ಮೇಲೆ ದರ್ಜೆ ಅಧಿಕಾರಿ ಆಗಿದ್ದರೂ ಒಂದು ಪ್ರಭಾವಿ ಅನ್ನೋ ವ್ಯಕ್ತಿನ ಏನು ಮಾಡಕ್ ಆಗಲ್ಲ ಅನ್ನೋದು ಇದೊಂದು ಉದಾಹರಣೆಯಾಗಿ ನಮ್ಗೆ ಸಿಗ್ತಾ ಇರತಕ್ಕಂಥದ್ದು. ನಮ್ಮ ಜೊತೆ ಇವತ್ತು ಏನು ಅನ್ಯಾಯಕ್ಕೆ ಒಳಗಾಗದವರು ಮತ್ತೆ ಈ ಫೋರ್ಜರಿ ಏನು ಡೆತ್ ಸರ್ಟಿಫಿಕೇಟ್ ಸೃಷ್ಟಿ ಮಾಡಿ ಬೇರೆಯವರ ಹೆಸರಿಗೆ ಖಾತೆ ವರ್ಗಾವಣೆ ಮಾಡತಕ್ಕಂಥ ದಂಧೆಯಲ್ಲಿ ಈ ತಹಶೀಲ್ದಾರ್ ಮುನಿವೆಂಕಟಪ್ಪ ಮತ್ತು ವಿಲೇಜ್ ಅಕೌಂಟೆಂಟ್ ಅರವಿಂದ್ ಅವರು ಭಾಗಿಯಾಗಿದ್ದು ಅವರು ಅನ್ಯಾಯಕ್ಕೆ ಒಳಗಾದವರು ಸಹ ನಮ್ಮ ಜೊತೆ ಇವತ್ತು ಬಂದಿದ್ದಾರೆ. ಅವ್ರದ್ದು ಮುಳಬಾಲು ತಾಲೂಕು ಮುಳಬಾಲು ಟೌನ್ ಮುತ್ಯಾಲಪೇಟೆಯಲ್ಲಿ ಒಂದು ಸೈಟ್ ಇರುತ್ತೆ. ಆ ಸೈಟ್ ಪಕ್ಕದಲ್ಲಿ 7.5 ಗುಂಟೆ ಅವ್ರದ್ದು ಪಕ್ಕದಲ್ಲಿ ಇರುತ್ತೆ, ಕೃಷ್ಣಪ್ಪ ಅಂತ ವೀರಭದ್ರ ನಗರದಲ್ಲಿ. ಬಟ್ ಇವ್ರ ಹೆಸರಿಗಿದ್ದಂತ ಒಂದು ಜಮೀನನ್ನ ಇವರು ಬದುಕಿರುವಾಗಲೇ ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ಸೃಷ್ಟಿ ಮಾಡಿ ನೋಟ್ರಿ ಮಾಡಿಸಿ ಅವ್ರಿಗೆ ಬೇರೆಯವರ ಹೆಸರಿಗೆ ಒಂದು ಖಾತೆ ವರ್ಗಾವಣೆಯನ್ನ ಮಾಡಿರ್ತಾರೆ. ಅರವಿಂದ್ ಅನ್ನೋನು ಅವರು ಕೂಡ ಸಹ ನಮ್ಮ ಜೊತೆಗೆ ಇದ್ದಾರೆ ಇವತ್ತು. ಇವರು ಏನೇ ಒಂದು ಭ್ರಷ್ಟಾಚಾರ ಅನಾಚಾರ ಅಕ್ರಮಗಳು ಮಾಡಿದ್ರು ಯಾವುದೇ ಈ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡದಂತ ಯಾವುದೇ ಒಂದು ಅಧಿಕಾರಿ ಸಹ ಇದುವರೆಗೂ ಮುಂದೆ ಬಂದಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮುಳಬಾಲ್ ತಾಲೂಕಿನಲ್ಲಿ ಏನೆಲ್ಲ ಅಕ್ರಮಗಳು ಅನ್ಯಾಯ ನಡೀತಾ ಇದೆ, ಜನರ ಮೇಲೆ ದಬ್ಬಾಳಿಕೆ ಅನ್ನೋದನ್ನ ನಮ್ಮ ಎಲ್ರಿಗೂ ಒಂದು ಫೇಸ್ಬುಕ್ ಮತ್ತೆ ಸಾಮಾಜಿಕ ಜಾಲತಾಣಗಳ ಮುಖಾಂತರ ನೋಡ್ತಿದ್ರು ಸಹ ಈ ಮೇಲೆ ಇರುವ ಅಧಿಕಾರಿಗಳು ಯಾವುದೇ ಒಂದು ಕ್ರಮವನ್ನು ಜರುಗಿಸ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಏನು ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ, ಮತ್ತೆ ಗಾಂಧೀಜಿ ಅವರು ಸ್ವತಂತ್ರ ತಂದು ಕೊಟ್ಟಿದ್ದಾರೆ. ಅವತ್ತಿನ ಕಾಲದಿಂದನೂ ಇವತ್ತಿನ ಕಾಲದವರೆಗೂ ಜನರು ಬೀದಿಗೆ ಬಂದು ಹೋರಾಟ ಮಾಡಿದ್ರೆ ನ್ಯಾಯ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ ಅನ್ನೋ ಒಂದು ಮಾತು, ಒಂದು ಪಾರದರ್ಶಕ ದೃಷ್ಟಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಏನೋ ಈ ಒಂದು ಸಂವಿಧಾನದಲ್ಲಿ ಒಂದು ಸ್ವತಂತ್ರವಾಗಿ ಜೀವನ ಮಾಡಕ್ಕೆ ಏನೆಲ್ಲ ಹಕ್ಕುಗಳು ನಮ್ಗೆ ಕೊಟ್ಟಿದ್ದಾರೋ ಆ ಹಕ್ಕುಗಳು ಇವತ್ತು ಯಾರಿಗೊಬ್ಬರಿಗೂ ಇಲ್ಲಿ ಇರ್ತಕ್ಕಂಥ ನಮ್ಮ ಜನಸಾಮಾನ್ಯರಿಗೆ ಯಾರಿಗೂ ಸಹ ಇಲ್ಲ. ಯಾರು ದುಡ್ಡಿದಾರೋ, ಯಾರು ರಾಜಕಾರಣದಲ್ಲಿ ಪ್ರಭಾವಿ ಆಗಿರ್ತಾರೋ ಅಂತವ್ರು ಮಾತ್ರ ಇವತ್ತು ನಮ್ಮನ್ನ ಪಾತಾಳಕ್ಕೆ ತುಳಿತಾ ಇದ್ದಾರೆ. ಬಡವ್ರನ್ನ ರೈತರನ್ನ ಒಂದು ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದಾರೆ. ಏನೋ ಇವತ್ತು ನಾವು ರೈತರು ಯಾವುದೇ ಒಂದು ಬೆಳೆ ಬೆಳೆದು ಅದನ್ನ ಮಾರ್ಕೆಟ್ ತಗೊಂಡು ಹೋಗ್ಬೇಕು ಅಂತ ಒಂದು ಇದರಲ್ಲಿ ಏನೆಲ್ಲ ಒಂದು ಖರ್ಚು ವೆಚ್ಚಗಳು ಬರುತ್ತೆ, ಯಾವೆಲ್ಲ ರೀತಿ ರೈತರು ಕಷ್ಟ ಪಡಬೇಕು. ಇವತ್ತೊಂದು ರೀತಿ ರೈತರು ದೇಶಕ್ಕೆ ಬೆನ್ನೆಲು ಅಂತಾನೆ ಹೇಳ್ಬೋದು. ಇವತ್ತು ಯಾರೆಲ್ಲ AC ಇಂದ ಹಿಡಿದು DC ಇಂದ ಹಿಡಿದು IAS IPS ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಇವರೆಲ್ಲ ಏನು ಕೂತ್ಕೊಂಡಿದ್ದ ಜಾಗದಲ್ಲಿ ಊಟ ಮಾಡ್ತಾ ಇದ್ದಾರೆ, ಅದಕ್ಕೆ ಕಾರಣ ನಮ್ಮ ರೈತರು. ನಮ್ಮ ರೈತರಿಗೆ ಒಂದು ಅನ್ಯಾಯ ಆಗ್ತಾ ಇದ್ರೆ, ಒಂದು ಭ್ರಷ್ಟಾಚಾರ ಅನ್ಯಾಯ ರೈತರಿಗೆ ಆಗ್ತಾ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನು ಗಮನ ತರೋದಿಲ್ವಾ? ಗಮನಕ್ಕೆ ಬಂದರೂ ಸಹ ಯಾವುದೇ ಒಂದು MP ಆಗ್ಲಿ MLC ಆಗ್ಲಿ ನಮ್ಮ MLAಗಳಾಗ್ಲಿ ತಲೆ ಕೆಡಿಸ್ಕೋದಿಲ್ಲ.
ಯಾಕೆಂದ್ರೆ ರೈತರಾಗೆ ಅವರು ಏನು ಚುನಾವಣಾ ಸಂದರ್ಭದಲ್ಲಿ ಓಟ್ ಅಷ್ಟೇ ಸೀಮಿತ ಆಗಿರ್ತಾರೆ. ಅವ್ರಿಗೆ ಅನ್ಯಾಯ ಅಕ್ರಮಗಳು ಏನೇ ಆಗಿದ್ರು ಅವರು ಅದೇನೋ ಹೇಳ್ತಾರಲ್ಲ, ಒಂದು ಕೋತಿ ಕಣ್ಣು ಮುಚ್ಕೊಂತದೆ, ಇನ್ನೊಂದು ಕೋತಿ ಕಿವಿ ಮುಚ್ಕೊಂತದೆ, ಇನ್ನೊಂದು ಕೋತಿ ಬಾಯಿ ಮುಚ್ಕೊಂತದೆ ಅನ್ನೋ ಮಾತಲ್ಲಿ ಇವತ್ತು ನಮ್ಮ MLAಗಳು MP ಗಳು ನಮ್ಮ ರಾಜಕಾರಣ ಆ ತರ ಆಗ್ಬಿಟ್ಟಿದೆ. ಜನಗಳು ಬುದ್ಧಿ ಏನೋ ಒಂದು ವಿದ್ಯಾವಂತರು ಏನಿರ್ತಾರೆ ಅವರು ಎಚ್ಚೆತ್ಕೋಬೇಕು. ಈ ತರ ಅನ್ಯಾಯ ಆದ್ರೆ ಬೀದಿಗೆ ಬಂದು ಹೋರಾಟ ಮಾಡ್ತಾರೋ ಏಕೈಕ ಪಕ್ಷ ಅಂದ್ರೆ ಇದು KRS ಪಕ್ಷ ಮಾತ್ರ. ನೀವು ನೋಡ್ತಾ ಇರಬಹುದು 2018ರಿಂದ ಯಾರಿಗೆಲ್ಲ ಅನ್ಯಾಯ ಆಗ್ತಾ ಇದೆ, ಯಾವುದೇ ಒಂದು ಇಲಾಖೆಯಲ್ಲಿ ಆಗ್ಬೋದು, ಆ ಇಲಾಖೆ ಮುಂದೆ ಕೂತು ಧರಣಿ ಮಾಡೋದು KRS ಪಕ್ಷ ಮಾತ್ರ. ಯಾವುದೇ ಕಾಂಗ್ರೆಸ್ BJP JDS ಯಾವುದೇ ಪಕ್ಷ ಬಂದು ಬೀದಿಯಲ್ಲಿ ಹೋರಾಟ ಮಾಡ್ತಾ ಇಲ್ಲ. ದಯವಿಟ್ಟು ಈ ಏನೆಲ್ಲ ಭ್ರಷ್ಟಾಚಾರ ಅನಾಚಾರಗಳ ಅಕ್ರಮಗಳು ನಡೀತಾ ಇದೆ ನಮ್ಮ ತಾಲೂಕಿನಲ್ಲಿ, ಇಡೀ ಜಿಲ್ಲೆಯಲ್ಲಿ, ನಮ್ಮ ತಾಲೂಕ್ ಪಂಚಾಯತಿಗಳಲ್ಲಿ, ತಾಲೂಕ್ ಪಂಚಾಯತಿ ಮತ್ತೆ ತಾಲೂಕ್ ಆಫೀಸ್ ಕಚೇರಿಗಳಲ್ಲಿ ಹೆಚ್ಚಿನ ಒಂದು ದಂಧೆ ನಡೀತದೆ. ಆ ದಂಧೆಗೆ ನಮ್ಮ ಜಿಲ್ಲಾಧಿಕಾರಿಗಳು, ಎಷ್ಟೋ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಹೋಗಿದ್ದಾರೆ. ಯಾವುದೇ ಒಂದು ತಾಲೂಕಲ್ಲಿ ನೆಟ್ಟಿಗೆ ಒಂದು ತಾಲೂಕ್ ಆಫೀಸ್ ಹತ್ರ ಒಂದು ಜನಸಾಮಾನ್ಯರು ಅವ್ರು ಕೆಲಸ ಮಾಡ್ತಾರೆ ಅಂತ ಒಬ್ಬ ಜನಸಾಮಾನ್ಯ ಹೇಳಲ್ಲ. ಯಾರ ಬ್ರೋಕರ್ ಬರ್ತಾರೆ, ಅವ್ರ ಕೆಲಸ ಬ್ರೋಕರ್ ಮುಖಾಂತರ ಮಾಡಿಸಿದ್ರೇನ ಅವ್ರ ಕೆಲಸ ಆಗೋದು, ಇಲ್ಲ ಅಂದ್ರೆ ಮಾಡಲ್ಲ. ಯಾವುದೇ ಒಂದು ಸಾಗುವಳಿ ಚೀಟಿ ಕೊಡಬೇಕಾದ್ರೆ ಒಬ್ಬ ರೈತನಿಗೆ ಸುಮಾರು 15 ವರ್ಷದಿಂದ 20 ವರ್ಷ ತನಕ ಒಂದು ಸಾಗುವಳಿಯಲ್ಲಿ ಅವರೇ ಒಂದು ಉಳುಮೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು. ಅವ್ರಿಗೆ ಒಂದು ಸಾಗುವಳಿ ಚೀಟಿ ಕೊಡಬೇಕಾದ್ರೆ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಏನು ತಾಲೂಕು ತಹಶೀಲ್ದಾರು ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ ಏನಿದೆ ಇದೆಲ್ಲ ಒಂದು ಬೋಗಸ್ ಮಾಡ್ತಾ ರೈತರಿಗೆ ಅನ್ಯಾಯ ಮಾಡ್ತಾ ಒಂದು ಸಾಗುವಳಿ ಚೀಟಿ ಮಾಡಬೇಕಾದ್ರೆ 1.5 ಲಕ್ಷದಿಂದ 2 ಲಕ್ಷದವರೆಗೂ ಒಂದು ಎಕರೆಗೆ ತಗೊಂತಾ ಇದ್ದಾರೆ. ಅದನ್ನು ಸಹ ನಮ್ಮ ಗಮನಕ್ಕೆ ಬಂದಿದ್ದು. ಅದಕ್ಕೆ ಯಾವುದೇ ಒಂದು ಸಾಕ್ಷಿಗಳಿಲ್ಲದೆ ನಾವು ಸುಮ್ಮನೆ ಇದೀವಿ. ಈ ಒಂದು ಯಾವ್ದು ಸಾಕ್ಷ್ಯಾಧಾರ ನಮ್ಮ ಹತ್ರ ಲಭ್ಯ ಇದ್ರೆ ಅದ್ರ ಮುಖಾಂತರ ನಾವು ಹೋರಾಟವನ್ನು ಮುಂದೆ ಸಾಕ್ತಾ ಇದ್ದೀವಿ. ದಯವಿಟ್ಟು ಏನಿಲ್ಲ ಭ್ರಷ್ಟ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಇಲಾಖೆಯಲ್ಲಾಗಿರ್ಬೋದು, ನಮ್ಮ ಇಲಾಖೆ ಯಾವುದೇ ಒಂದು ಇಲಾಖೆ ನಾವು ಕಟ್ಟ ತೆರಿಗೆ ಹಣದಲ್ಲಿ ಅವರು ಸಂಬಳ ಬರ್ತಾ ಇರೋದು. ಒಂದು ಜನಸಾಮಾನ್ಯರಿಗೆ ಯಾವುದೇ ಒಂದು ಇಲಾಖೆಯಲ್ಲಾಗ್ಲಿ ಪಾರದರ್ಶಕ ಒಂದು ನ್ಯಾಯ ಸಿಗ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ತೆರಿಗೆ ಹಣದಲ್ಲೇ ಸಂಬಳ ತಗೊಂಡು ಅದೇನೋ ಉಂಡ ಮನೆಗೆ ಕನ್ನ ಹಾಕ್ದಂತಹ ಅಧಿಕಾರಿಗಳು ಇವತ್ತೊಂದು ದಿನ ನಾವು ನೋಡ್ತಾ ಇದ್ದೀವಿ. ನಮ್ಮ ಅಧಿಕಾರಿಗಳು ಇನ್ನು ಮುಂದೆ ಯಾವುದೇ ಒಂದು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಅಕ್ರಮ ಅನಾಚಾರಗಳು ಮಾಡಿದ್ರೆ ಮುಂದಿನ ಶಿಕ್ಷೆ ಅದು ಕಾನೂನಾತ್ಮಕ ಶಿಕ್ಷೆಗೆ ಅವರು ಒಳಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ಈ BR ಮುನಿವೆಂಕಟಪ್ಪನವರು ಹಲವಾರು ಅಕ್ರಮಗಳು ಮಾಡಿದ್ದು ಅವರನ್ನ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದ್ರು ಸಹ ಇವತ್ತು ಅವ್ರನ್ನ ಯಾವುದೇ ಕಾರಣಕ್ಕೂ ಕೆಲಸದಿಂದ ವಜಾ ಮಾಡುವ ಒಂದು ದಾರಿನ ಅವರು ಮಾಡಿಲ್ಲ. ಬಟ್ ಇದುವರೆಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡ್ತಾನೆ ಇದೆ. ಇದುವರೆಗೂ ಅವ್ರು ಯಾವುದೇ ಕಾರಣಕ್ಕೂ ಸರ್ಕಾರದ ನೀತಿ ನಿಯಮಗಳ ಅಡಿಯಲ್ಲಿ ಏನೆಲ್ಲ ಕಾನೂನಾತ್ಮಕವಾಗಿ ಅವ್ರಿಗೆ ಶಿಕ್ಷೆ ಒಳಪಡಿಸಬೇಕು ಅಂತ ಹೇಳ್ಬಿಟ್ಟು ಆ ಕಾನೂನಲ್ಲಿದೆ, ಅದು ಅವರು ಮಾಡ್ತಾ ಇಲ್ಲ. ಯಾವುದೇ ಇಲಾಖೆಯಲ್ಲಿ ಆಗ್ಬೋದು. ನಮ್ಮ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಂಗ್ಲಿ ಒಂದು ಪ್ರಕರಣ ಆಯ್ತು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ಧ್ವನಿ ಮಾಡಿದ್ರೆ ನಮ್ಮ ಮೇಲೆ ರೌಡಿ ಶೀಟರ್ ಮಾಡ್ತಾರೆ. ರೌಡಿ ಶೀಟರ್ ಮಾಡಕ್ಕೆ ನಮ್ಮ ಮುಳಬಾಲ ಗ್ರಾಮಾಂತರ ಠಾಣೆಗೆ ಒಂದು ಡೈರೆಕ್ಷನ್ ಅನ್ನ ಕೊಡ್ತಾರೆ. ಆ ಡೈರೆಕ್ಷನ್ ಹೇಗಿತ್ತು ಅಂದ್ರೆ ನನಗೆ ನಗು ಬರ್ತದೆ. ಚಿಕ್ಕ ಮಕ್ಳು 10ನೇ ಕ್ಲಾಸ್ ಮಕ್ಕಳು ಕರ್ಕೊಂಡೋಗಿ ಸ್ಟೇಷನ್ಗೆ ನೀನ್ ಅಡ್ರೆಸ್ ಕೊಡಪ್ಪ, ನಿನ್ ಫೋಟೋ ಕೊಡಪ್ಪ ಅಂತ ಕೇಳಿದಂಗಿತ್ತು ನನ್ನ. ನಾನು ಒಂದು ಆ ಡೈರೆಕ್ಷನ್ ಒಂದು ಇದನ್ನ ನೋಡಿದ್ರೆ ನನಗೆ ಯಾಕೋ ಒಂದು ರೌಡಿ ಶೀಟರ್ ಪಟ್ಟಿಯಲ್ಲಿ ಜಾಯಿನ್ ಮಾಡಿಸ್ತಾರೆ ನಂಗಿತ್ತು. ನಾವೇನು ಅಂತ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಇಲ್ಲ, ಬೇರೆ ದೇಶಗಳಿಂದ ನಮ್ಗೇನು ಆದಾಯ ಬರ್ತಾ ಇಲ್ಲ, ಇಲ್ಲ ಶ್ರೀಗಂಧ ವ್ಯಾಪಾರ ಏನೋ ಮಾಡ್ತಾ ಇಲ್ಲ, ಇಲ್ಲ ಗಾಂಜಾ ಸೊಪ್ಪನ್ನು ಏನು ನಾವು ಬೆಳೆದು ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಟರ್ ಏನು ಮಾಡ್ತಾ ಇಲ್ಲ. ನಮ್ಮ ಮೇಲೆ ನ್ಯಾಯ ಕೇಳೋದಕ್ಕೂ ಅವ್ರಿಗೆ ನಾವು ನ್ಯಾಯದ ವಿರುದ್ಧ ಹೋಗ್ತಾ ಇದೀವಿ ಅನ್ನೋ ನಿಟ್ಟಿನಲ್ಲಿ ಅವರು ನಮ್ಮ ಮೇಲೆ ಒಂದು ಅಲಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಅನ್ಯಾಯ ಮಾಡ್ತಾರೆ ಅವ್ರ ಮೇಲೆ ನಿಮ್ಮ ದರ್ಪ ತೋರಿಸಿ, ಅವ್ರ ಮೇಲೆ ನಿಮ್ಮ ಕಾನೂನಲ್ಲಿ ಏನೆಲ್ಲ ಒಂದು ವ್ಯವಸ್ಥೆ ಅವ್ರಿಗೆ ಶಿಕ್ಷೆ ಒಳಪಡಿಸ್ಬೇಕು ಆ ಶಿಕ್ಷೆನ ಅವ್ರಿಗೆ ಕೊಡಿಸಿ. ದಯವಿಟ್ಟು ಯಾರೋ ಒಂದು ಸಾಮಾನ್ಯ ವ್ಯಕ್ತಿಗೆ ನನಗೆ ಅನ್ಯಾಯ ಆಗಿದೆ ಅಂತ ಹೋದ್ರೆ ಹೋರಾಟ ಮಾಡಿದ್ರೆ ಅಂತವ್ರ ಮೇಲೆ ನೀವು ದರ್ಪ ತೋರಿಸೋದು ತಪ್ಪು. ಯಾರೆಲ್ಲ ನಮ್ಮ ಮೇಲೆ ಮುಳಬಾಲ್ ತಾಲೂಕಲ್ಲಿ ಸಂಚು ರೂಪಿಸ್ಕೊಂಡು ನಮ್ಮ ಮೇಲೆ ಮುಂದಿನ ಒಂದು ರೂಪುರೇಷಕ್ಕೆ ನೀವೆಲ್ಲ ಯಾರೆಲ್ಲ ಸಿದ್ಧವಾಗಿದ್ದೀರಾ ಅದೆಲ್ಲ ನನಗೆ ಗೊತ್ತು. ಯಾರೆಲ್ಲ ನಮ್ಮ ಮನೆ ಹತ್ರ ಏನೂ ಇಲ್ಲ
2020ರಲ್ಲಿ ನಾನೊಂದು ನಮ್ಮ ಮನೆಯನ್ನ ಕಟ್ತಾ ಇರ್ತೀವಿ. ಆ ಮನೆ ಹತ್ರ ಒಂದು ಚಪ್ಪಡಿ ನಮ್ಮ ಈ ಮನೆಗೆ ಎತ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ರ್ಯಾಡು, ಒಂದು ಕೋಲು, ನಮ್ಮ ಕಡೆ ಒಂದು ಹಳ್ಳಿಗಳಲ್ಲಿ ನೀವು ನೋಡ್ಬೋದು ಗರಾಡ ಅಂತ ಹೇಳ್ತಾರೆ. ಆ ಗರಾಡಿಗಳನ್ನ ಚಪ್ಪಡಿ ಎತ್ತಕ್ಕೆ ನಾವು ಪ್ರತಿಯೊಬ್ಬರು ಉಪಯೋಗಿಸ್ತೀವಿ. ಪ್ರತಿಯೊಂದು ಮನೆಯಲ್ಲಿ ಇರುತ್ತೆ. ಆ ಚಪ್ಪಡಿ ಎತ್ತೋದಕ್ಕೆ 3 ಜನನು ಏನು ನಾವು ನಿಂತ್ಕೊಂಡಿದ್ರೆ ಅದನ್ನ ಫೋಟೋ ಹಿಡ್ಕೊಂಡು ನಮ್ಮ ಮೇಲೆ ಈ ತರ ಹಲ್ಲೆ ಮಾಡಕ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ 307 ಅನ್ನ ಮಾಡ್ತಾರೆ. ಅಂತ ಒಂದು ಇದು ಬೇಜಾಬಾತನ. ಯಾಕೆಂದ್ರೆ ನಮ್ಮದೇ ಒಂದು ಸ್ಥಳ, ಅದು ನಾವು ಮನೆ ಕಟ್ಟಕ್ಕೆ ಅಂತಾನೆ ನಾವು ಅಲ್ಲಿ ಇದು ಮಾಡ್ತಾ ಇರೋದು. ಅಂತ ಬೇಜವಾಬ್ದಾರಿತನ ತೋರಿಸ್ಬೇಡಿ. ದಯವಿಟ್ಟು ಇಂಥವ್ರಿಗೆ ಶಿಕ್ಷೆ ಕೊಡಿ. ನಾವು ನಿಮ್ಗೆ ಸೆಲ್ಯೂಟ್ ಹೊಡ್ತೀವಿ. ನೀವು ಫೋಟೋಗೆ ನಾವು ಡೈಲಿ ಪೂಜೆ ಮಾಡ್ತೀವಿ. ಇಂಥವ್ರಿಗೆ ಶಿಕ್ಷೆ ಕೊಡಿ. ಯಾಕಂದ್ರೆ ಬಡವರ ಬಗ್ಗರ ಜಮೀನನ್ನು ಇವತ್ತು ನಮ್ಮ ಮುಳಬಾಲ್ ತಾಲೂಕಲ್ಲಿ ಸುಮಾರು ನಮ್ಮ ದುಕ್ಸಂದ್ರ ಹೋಬಳಿನಲ್ಲಿ 200ರಿಂದ 300 ಎಕರೆ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಈ BR ಮುನಿಯಪ್ಪನವರು ಬಿಟ್ಟುಕೊಟ್ಟಿದ್ದಾರೆ. ಅದರ ಸಮೇತ ನಾವು ಹೋರಾಟ ತಾಲೂಕು ಆಫೀಸ್ ಮುಂದೆ ಹೋರಾಟ ಮಾಡಿ ನಾವು ಒಂದು ಮನವಿಯನ್ನ ಕೊಟ್ಟರು ಸಹ ಅವರು ಯಾವುದೇ 1.5 ತಿಂಗಳು 2 ತಿಂಗಳಾಗ್ತಾ ಇದೆ, ನಾವು ಸರ್ವೆ ಕಳಿಸ್ತೀವಿ ಅಂದವರು ಇದುವರೆಗೆ ಕಳಿಸಿಲ್ಲ. ಇದು ಇವಾಗೂ ಸಹ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಒತ್ತುವರಿ ಮಾಡಿಕೊಂಡು ಅದರಲ್ಲಿ ಪೊಸಿಷನ್ ಅಲ್ಲಿ ಕೂತಿದ್ದಾರೆ. ಅದೇ ಒಂದು ಬಡವರಿಗೆ ಬಗ್ಗರಿಗೆ ಜಮೀನು ಇಲ್ದಕ್ಕಂತ ರೈತರಿಗೆ ಒಂದು 2 ಎಕರೆ 3 ಎಕರೆ ಮಂಜೂರು ಮಾಡಿ ಅಂದ್ರೆ ಇವ್ರಿಗೆ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಅಲ್ದ್ರೂ ಕೂಡ ಇವ್ರು ಯಾರೋ ಒಂದು 1 ಎಕರೆ ಜಮೀನು ಮಂಜೂರು ಮಾಡಕ್ಕೆ ಇವ್ರ ಕೈಯಲ್ಲಿ ಯೋಗ್ಯತೆಗಳಿಲ್ಲ. ಅದೇ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಒಂದು 10 ಲಕ್ಷ ಬಿಸಾಕಿದ ತಕ್ಷಣ ಮಾಡ್ಕೊಳ್ಳಿ ಸರ್, ನಾವು ಇದೀವಿ, ಮಾಡ್ಕೊಳ್ಳಿ ಸರ್, ನಾವೇ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ಸಮಾಜ ಅಷ್ಟು ತನಕ ಹೋಗಿದೆ. ನೀವು ಅದನ್ನು ಸಹ ನಾವು ಅಟ್ಯಾಚ್ ಮಾಡ್ತೀವಿ. ಏನು 2 ಸಲ ನಾವು ಸುಮಾರು 200ರಿಂದ 300 ಎಕರೆ ಒತ್ತುವರಿ ಆಗಿದೆ ನಮ್ಮ ದುಕ್ಸಂದ್ರ ಹೋಬಳಿಯಲ್ಲಿ ಅಂತ ಹೇಳ್ಬಿಟ್ಟು. ಗೋಮಾಳ ಜಮೀನು ಏನು ಹಳಬರು ನಮ್ಮ ತಾತ ತಾತದಿಂದ ಗೋಮಾಳ ಮತ್ತೆ ಸರ್ಕಾರಿ ಬಂದಿರೋ ಅಂತಕ್ಕಂಥದ್ದು ಜಮೀನು ಇತ್ತು. ಅದಕ್ಕೆ ಗೋಮಾಳ ಅಂತ ಊರಿನ ಗ್ರಾಮಸ್ಥರು ಏನು ಕುರಿಗಳು ದನಗಳು ಮೇಯಿಸ್ಕೊಳ್ಳಕ್ಕೆ ಆ ಕಾಲದಿಂದ ಬಿಟ್ಕೊಂತ ಜಾಗ ಅದನ್ನ ಇವತ್ತು ಯಾರೋ ಗುಗ್ಗಳರಿಗೆ ನಮ್ಮ ಕಂದಾಯ ಇಲಾಖೆಯವರು ಶಾಮೀಲಾಗಿ ಅದನ್ನ ಇವತ್ತೊಂದು ದಿನ ಬಿಟ್ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂತವ್ರಿಗೆ ನೀವು ಶಿಕ್ಷೆ ಕೊಡಲ್ಲ. ಯಾರೋ ಒಬ್ರು ಜನರ ಸಾಮಾನ್ಯರು ಏನೋ ಒಂದು ಸಣ್ಣ ಏನಾದ್ರು ತಪ್ಪು ಮಾಡಿದ್ರೆ ಅವ್ರನ್ನ ಕಾನೂನಲ್ಲಿ ಏನಿಲ್ಲ ಅದನ್ನೆಲ್ಲ ಮಾಡಿ ನೀವು ಜೈಲಿಗೆ ಹಾಕ್ತೀರಾ. ಇವ್ರು ತಪ್ಪು ಮಾಡಿದಾರ ಸ್ವಾಮಿ, ಇವ್ರಿಗೆ ಶಿಕ್ಷೆ ಕೊಡಿ ಅಂದ್ರೆ ನಮ್ಮ ಅಪ್ರಾಣೆಗೆ ಯಾರು ಬಂದು ಮುಂದೆ ಬರಲ್ಲ. ಇವ್ ನೋಡಿ ಅವನ್ನ ಏನೋ FIR ಆಗಿ ನಮ್ಮ ಜಿಲ್ಲಾಧಿಕಾರಿಗಳ ಸಹಿಯನ್ನ ಫೋರ್ಜರಿ ಮಾಡಿ ಯಾವ್ದೋ ಒಂದು ಲಿಟಿಗೇಷನ್ ಅಲ್ಲಿ ಪ್ರಾಪರ್ಟಿನ ಸೇಲ್ ಮಾಡಿದ್ದಾರೆ. ಅವ್ರ ಮೇಲೆ ಇವಾಗ್ಲೂ ಕೇಸ್ ನಡೀತಾ ಇದೆ. ಎಲ್ಲ ಒಂದು ಸಾಮಾಜಿಕ ಜಾಲತಾಣಗಳು ಎಲ್ಲ ಬಂದಿದೆ ರಿಪೋರ್ಟು. ಬಟ್ ಅಂತವ್ರು ನೀವೇನು ಮಾಡಕ್ಕಾಗಲ್ಲ. ಯಾವ್ದೋ ಒಂದು ಒಬ್ಬನ ರೈತ ಒಂದು 20 ಗುಂಟೆ ಇಲ್ಲ 10 ಗುಂಟೆ 15 ಗುಂಟೆ ಒಂದು ಒತ್ತುವರಿ ಮಾಡ್ಕೊಂಡಿದ್ದಾನಂದ್ರೆ ಪಂಚಾಯತ್ಗೆ ಇಂಟರ್ಮಿಷನ್ ಮಾಡಿದ ತಕ್ಷಣ ಅಲ್ಲಿ ಆ ಕಡೆಯಿಂದ ತಾಲೂಕು ತಹಶೀಲ್ದಾರ್ ಬರೋದು, ಈ ಕಡೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬರೋದು, ಆ ಕಡೆಯಿಂದ ಪೊಲೀಸ್ ಅವರು ಬರೋದು. 20 ಗುಂಟೆನ ನೀವು 20 ಗುಂಟೆ ಒಂದು ಸಾಮಾನ್ಯ ರೈತರ ಒಂದು ಒತ್ತುವರಿ ಮಾಡ್ತಿರೋದನ್ನ ನೀವು ಇಷ್ಟೆಲ್ಲಾ ಪ್ರೊಟೆಕ್ಷನ್ ಮಾಡಿ ಪಾಪ ರೈತರಿಗೆ ಅನ್ಯಾಯ ಮಾಡ್ತೀರಾ. ಅದೇ 300 ಎಕರೆ ಒಂದು ಒತ್ತುವರಿ ಆಗಿದೆ, ಅದನ್ನ ಹಾಕ್ರಿ ಸ್ವಾಮಿ. ನೀವು ಅವತ್ತಿನ ದಿನ ತೆರವುಗೊಳಿಸ್ತಾ ಇಲ್ಲ. ನಾವೇ ಏನೋ ನೀವು ಮಾಡ್ಬೇಕಾದಂತ ಕೆಲಸ ನಾವು ಮಾಡ್ತಾ ಇದೀವಿ. 200 ಎಕರೆ 300 ಎಕರೆ ಸುಮಾರು ಒಂದು 100-200 ಏನೋ ಫ್ಯಾಮಿಲಿಗಳನ್ನ ಬದುಕಬಹುದು, ಏನೋ ಒಂದು ರೈತ ಕುಟುಂಬದವರು ಬದುಕಬಹುದು. ಅಂತ ಒಂದು ಜಮೀನನ್ನ ನೀವು ಒಂದು 20 ಗುಂಟೆ ಜಮೀನಿಗೆ ಇಷ್ಟೆಲ್ಲ ಪ್ರೊಟೆಕ್ಷನ್ ಮಾಡಿ ಇಷ್ಟೆಲ್ಲ ಕಾನೂನು ರೀತಿ ಮಾಡ್ತೀರಿ ಅಂದ್ರೆ 300-400 ಎಕರೆ ಅವನು ಒತ್ತುವರಿ ಮಾಡ್ಕೊಂಡು ಅದನ್ನ ತೋರಿಸ್ತಾ ಇದ್ರೆ ಅಲ್ಲಿ ಬರಲ್ಲ. 20 ಗುಂಟೆ ಜಾಗಕ್ಕೆ ಇಲ್ಲಿ ಬರ್ತೀರಾ ಎಲ್ರೂ. ಎಲ್ಲ ನಮ್ಮ ಇಲಾಖೆಗಳು ಎಷ್ಟು ಇಲಾಖೆಗಳಿದೆ ಅಲ್ಲೆಲ್ಲ ಬಂದು ಪಾಪ ಒಂದು ರೈತರನ್ನ ಅವನ ಮೇಲೆ FIR ಮಾಡಿ ಅವನು ಜೈಲಿಗೆ ಹಾಕ್ತೀರಾ. ಏನೋ ಗೌರ್ಮೆಂಟ್ ಜಮೀನು ಒತ್ತುವರಿ ಆಗಿದೆ. ಪಾಪ ಇವರು ನೋಡಿ, ಇವರು ಬದುಕಿರುವಾಗಲೇ ಡಸ್ಟ್ಬಿಟ್ ಅನ್ನು ಸೃಷ್ಟಿ ಮಾಡಿದ್ದಾನೆ. ಯಾರು ಅವನು ಏನೋ ಇಡೀ ನಮ್ಮ ಮುಳಬಾಲ್ ತಾಲೂಕಿಗೆಲ್ಲ ಏನೆಲ್ಲ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಹಾಸ್ಪಿಟ್ಲ್ಗಳು, ಸರ್ಕಾರಿ ಇಲಾಖೆಗಳಿಗೆಲ್ಲ ಒಂದು ಇದನ್ನ ಕೊಟ್ಬಿಟ್ಟಿದ್ದಾನೆ, ಕ್ಯಾಲೆಂಡರ್. ಅವನು ಫೋಟೋ ಹಾಕಿ ನಾನು ಈ ತರ ಸಹಕಾರ ಸಂಘದ ಅಧ್ಯಕ್ಷ ಕಾರ್ಯದರ್ಶಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟಿದ್ದಾನೆ. ಅವ್ರಿಗೆ ನೀವೇ ಅವನು ಏನು ಈ ತರ ರೋಲ್ ಕಾಲ್ ಮಾಡ್ಕೊಂಡು ಒಂದು ತಹಶೀಲ್ದಾರ್ ಬರ್ತಾ ಇದ್ದಾನೆ ಅಂದ್ರೆ ಒಂದು ವಿಲೇಜ್ ಅಕೌಂಟೆಂಟ್ ಸೆಲ್ಯೂಟ್ ಹೊಡಿಬೇಕು, ಇಲ್ಲ ಒಂದು ನಮಸ್ಕಾರ ಆಗ್ಬೇಕು. ಅವನ್ಗೆ ಆ ಸೌಜನ್ಯ ಇಲ್ಲ. ನಾನು 2-3 ಸಲ ಖುದ್ದಾಗಿ ನೋಡಿದ್ದೀನಿ. ಒಂದು ತಾಲೂಕ್ ಆಫೀಸ್ ಮುಂದೆ ಒಂದು ಸಿಗರೇಟ್ ಅನ್ನು ಹೊಡಿತಾನ ಅವನು ಯಾವುದೇ ರೀತಿ ತಹಶೀಲ್ದಾರು ಮಾತಾಡ್ಸಲ್ಲ, ಅಲ್ಲಿರೋ ಸಿಬ್ಬಂದಿನೂ ಮಾತಾಡ್ಸಲ್ಲ. ಅವನದೇ ರಾಧ ರೋಷ ಅಂತ ಅವನಿಗೆ ಶಿಕ್ಷೆ ಕೊಡಿ ಸ್ವಾಮಿ. ಅವನು ನಂದೇ ಏನೋ ಸಿಗರೇಟ್ ಎಲ್ಲ ಒಂದು ಇಲಾಖೆಯವರು, ಕಂದಾಯ ಇಲಾಖೆಯವರು ಎಲ್ಲ ಆಫೀಸ್ಗೆ ಹೋಗೋ ಬರೋ ದಾರಿಯಲ್ಲಿ ಸಿಗರೇಟ್ ಹೊಡಿತಾನಂದ್ರೆ
ಅವ್ನಿಗೆ ಎಷ್ಟು ಮದ ಇರಬೇಕು, ಅವ್ನಿಗೆ ಬರೋದೇ 18,000ದಿಂದ 22,000 ಸಂಬಳ. ಆ ಸಂಬಳದಲ್ಲಿ ಅವನು ಇದುವರೆಗೂ ಏನೆಲ್ಲ ಅಕ್ರಮಗಳು ಅನಾಚಾರಗಳು ಮಾಡಿದ್ದಾನೆ ಅಂತ ನಮ್ಮ ಹತ್ರ ದಾಖಲೆ ಇದೆ. ಅವ್ರಿಗೆ ಕೊಡಿ ಶಿಕ್ಷೆ. ನಿಮ್ಮ ಹತ್ರ ಏನೆಲ್ಲ ಕಾನೂನಾತ್ಮಕವಾಗಿ ಶಿಕ್ಷೆ ಒಳಪಡಿಸ್ಬೇಕು ಅವನಿಗೆ ಒಳಪಡಿಸಿ. ನೀವ್ ಯಾಕೆ ಇದುವರೆಗೂ ಒಳಪಡಿಸ್ತಾ ಇಲ್ಲ ಅವನಿಗೆ? ಅವನ ಮೇಲೆ ಸುಮಾರು ಅಲಿಗೇಷನ್ಸ್ ACB ಏನು BR ಮುನಿಯಂಕಪ್ಪನ ಮೇಲೆ 2018ರಲ್ಲಿ ACB ರೈಡ್ ಆಗಿದೆ. 110% ಆದಾಯಕ್ಕಿಂತ ಹೆಚ್ಚು ಒಂದು ಆಸ್ತಿನ ಮಾಡಿದ್ದಾನೆ ಅಂತ ಇದ್ದಾನೆ. ಅವನಿಗೆ 28 ಲಕ್ಷ ಒಂದು ವಿನೋವಾ ಕಾರ್, 20 ಲಕ್ಷ 28 ಲಕ್ಷ ಈ ವಿನೋವಾ ಕಾರು. ಅವನಿಗೆ 15 ಲಕ್ಷ ಟ್ರ್ಯಾಕ್ಟರ್, 13-15 ಲಕ್ಷ ಟ್ರ್ಯಾಕ್ಟರ್ ಇದೆ. ಒಂದು ಜಮೀನು ಅವ್ರ ಹೆಂಡತಿ ಹೆಸರಲ್ಲಿ ಸುಮಾರು 25ರಿಂದ 30 ಎಕರೆ ಜಮೀನನ್ನ ಮಾಡಿದ್ದಾನೆ. ಮತ್ತೆ ಒಂದು ಬಂಗಾರ ಎಲ್ಲ ಸೇರಿ ಒಂದು 1/4 kg ಒಂದು ಅರ್ಧ kg ಅಷ್ಟು ಬಂಗಾರ ಇದೆ. ಅವನ್ನ ಯಾವುದೇ ರೀತಿ ಅವನು 25ರಿಂದ 30,000 ರೂಪಾಯಿ ಸಂಬಳ. ಅವನ ಜೀವನಕ್ಕೆ, ಅವನ ಮಕ್ಕಳಿಗೆ ಓದ್ಸಕ್ಕೆ, ಬೇರೆ ಕಡೆ ಓದ್ಸಕ್ಕೆ ಅವನು ಸುಮಾರು ಲಕ್ಷಗಳು ಖರ್ಚು ಮಾಡ್ತಾನೆ. 30,000ದಲ್ಲಿ ಎಷ್ಟು ಸ್ವಾಮಿ ಸಂಪಾದನೆ ಮಾಡಕ್ಕಾಗ್ತದೆ? 30,000ದಲ್ಲಿ ಇಷ್ಟೆಲ್ಲ ಪ್ರಾಫಿಟ್ ಹೇಗ್ ಬಂತು ಅವನ್ಗೆ ಅಂತ ಹೇಳ್ಬಿಟ್ಟು ACB ಅವರಿಗೆ ಒಂದು 2018ರಲ್ಲಿ ಫೈಲ್ ಮಾಡಿದ್ದಾರೆ. ಆ ಫೈಲ್ ಮಾಡಿರೋದನ್ನ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಬಂದಿದೆ. ಅವಾಗ ಯಾರಿದ್ರು ಜಿಲ್ಲಾಧಿಕಾರಿ, ಅವಾಗ ಅವ್ರ ಗಮನಕ್ಕೂ ಬಂದಿದ್ರು ಸಹ ಮೌನವಾಗಿ ನನಗೇನು ಗೊತ್ತಿಲ್ಲ ಅನ್ನೋ ತರ ಇತ್ತು. ಇಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾರೆ. ಅದು ಬಿಡಿ, 1.5 ವರ್ಷದಿಂದ ನಮ್ಮ ಜಿಲ್ಲಾಧಿಕಾರಿಗಳ ಸಹಿ ಏನು ಹಿಂದ್ಗಡೆ ಯಾರಿದ್ದಾನ, ಇವ್ರ ಹಿಂದ್ಗಡೆ ವೆಂಕಟರಾಜನ್ ಅವರ ಸಹಿ ನಕಲು ಮಾಡ್ತಾರೆ. ಏನೋ ಈ 420 ಡೆಪ್ಟಿ ತಹಶೀಲ್ದಾರ್, ಗ್ರೇಡ್ 2 ತಹಶೀಲ್ದಾರ್ ಏನೋ ಜಿಲ್ಲಾಧಿಕಾರಿ, ಜಿಲ್ಲೆಗೆಲ್ಲ ಒಂದು ವ್ಯವಸ್ಥೆ ಡೈರೆಕ್ಷನ್ ಕೊಡುವಂತ ಅಧಿಕಾರಿ ಸಹಿನ ಇವ್ರು ನಕಲು ಮಾಡಿದ್ದಾರೆ. ಅವ್ರ ಮೇಲೆ ಯಾಕೆ ತೋರಿಸಿಲ್ಲ ನೀವು ಕಾನೂನಾತ್ಮಕ? ಇವಾಗ್ಲೂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅದೇನು ಏನ್ ರಿಪೋರ್ಟ್ ಆಗಿದೆ ಅಂತ ಕೂಡ ಇದುವರೆಗೂ ಜನಗಳಿಗೆ ತಲುಪಿಸಿಲ್ಲ. ಯಾವುದೋ ಒಂದು ಚಿಕ್ಕ ಒಂದು ಬಡವನೋ ಬಗ್ಗನೋ ರೈತರ ಯಾವುದೋ ಒಂದು ಒತ್ತುವರಿ ಮಾಡ್ಕೊಂಡಿದ್ರೆ, ಇಲ್ಲ ಇನ್ನೊಂದು ಮತ್ತೊಂದು ಮಾಡಿದ್ರೆ ಅವನ ಮೇಲೆ ದರ್ಪ ತೋರ್ಸಕ್ ನಿಮ್ಗೆ ರೆಡಿ ಆಗಿರ್ತಾರಲ್ಲ. ಕಾನೂನಲ್ಲಿ ಏನೆಲ್ಲ ಇದೆ ಆ ಇಲ್ದೇ ಇರೋದನ್ನ ಸೃಷ್ಟಿ ಮಾಡಿ ಹಾಕ್ತೀರಾ. ಬಟ್ ಇವನ ಮೇಲೆ ಯಾಕಾಗಿಲ್ಲ? ಅರವಿಂದ್ ಇವನೆಲ್ಲ ಏನು ಸಹಕಾರ ಸಂಘ ಅಧ್ಯಕ್ಷನ ಅಂತ ಹೇಳ್ಬಿಟ್ಟು ಇವರೆಲ್ಲ ನಮ್ಮ ಮುಳಬಾಲ್ ತಾಲೂಕೆಲ್ಲ ತಿರುಗಾಡ್ತಾನೆ, ಬೋಗಸ್ ಪಾಣಿಗಳು ರೆಡಿ ಮಾಡ್ತಾನೆ. ಏನು ಕೋರ್ಟ್ ಆದೇಶ ಇದೆ ಅಂತ ಹೇಳ್ಬಿಟ್ಟು, ಕೋರ್ಟ್ ಆದೇಶ ಇದ್ರೂ ಪಾಣಿಯಲ್ಲಿ ಕೂರ್ಸಾರೆ ಕೋರ್ಟ್ ಆದೇಶ ಅಂತ ಹೇಳ್ಬಿಟ್ಟು. ಮತ್ತೆ ಯಾರೆಲ್ಲ ಪೊಸಿಷನ್ ಇಲ್ಲಿದ್ದಾರೆ ಆ ಜಮೀನು ಪೊಸಿಷನ್ ಅಲ್ಲೇ ಬೇರೆಯವ್ರ ಹೆಸರು ಬರ್ತದೆ ಪಾಣಿಯಲ್ಲಿ. ಇಂಥ ಡೂಪ್ಲಿಕೇಟ್ ಮಾಡೋರ್ನ ಗಡಿಪಾರು ಮಾಡಬೇಕು. ಇಂಥವ್ರ ಮೇಲೆ ರೌಡಿ ಶೀಟ್ ಮಾಡಿ, ಇಂಥವ್ರ ಮೇಲೆ ಒಂದು ಗುಂಡಾ ಕಾಯ್ದೆ ಹಾಕಿ ಇವ್ರನ್ನ ಹೊರಗೆ ತಳ್ಳಿ, ನಮ್ಮ ಡಿಸ್ಟಿಕ್ ಇಂದ ಆಚೆ ತಳ್ಳ್ರಿ. ಅವಾಗ ನಮ್ಮ ಜನಸಾಮಾನ್ಯರು, ನಮ್ಮ ಜನರೆಲ್ಲ ಏನಿಲ್ಲ ಇದ್ದಾರೆ ಅವ್ರಿಗೊಂದು ನ್ಯಾಯ ಸಿಕ್ದಂಗೆ ಆಗ್ತದೆ. ಇಂಥವ್ರು ಇವ್ರು ನೋಡಿ ಇನ್ನೊಬ್ರು ಸೃಷ್ಟಿ ಮಾಡ್ತಾರಲ್ಲೇ, ಇವ್ರಿಗೇನಾದ್ರೂ ಕಾನೂನು ರೀತಿ ಶಿಕ್ಷೆಗೆ ಒಳಪಡಿಸಿಲ್ಲ ಅಂದ್ರೆ ಇನ್ನೊಬ್ಬ ರೆಡಿ ಆಗ್ತಾನೆ. ಅವನೇ ಮಾಡ್ತಾ ಇದ್ದಾನೆ, ನಾನು ಯಾಕೆ ಸುಮ್ಮನೆ ಇರೋದಂತ ಇನ್ನೊಬ್ಬನ ರೆಡಿ ಆಗ್ತಾನೆ. ಅವಾಗ ಏನ್ ಮಾಡಕ್ಕಾಗುತ್ತೆ? ಒಬ್ರಲ್ಲ ಒಬ್ರು ಬೆಳ್ಕೊಂಡು ಹೋಗ್ತಾ ಇದೆ. ಇಷ್ಟೇ. ಅವ್ನು ನೋಡಿ ಇನ್ನೊಬ್ನು ನೋಡಿ ಇಡೀ ನಮ್ಮ ತಾಲೂಕೆಲ್ಲ ಅಧ್ವಾನ ಆಗೋಗ್ಲಿ. ಅವಾಗ ನಮ್ಮ MLAಗಳು MLCಗಳು ಹಿಂಗ್ ಕೂತ್ಕೊಂಡು ತಲೆ ಮೇಲೆ ಬೊಟ್ಟು ಹಾಕೊಂಡು ಓಟ್ ಬಂದಾಗ ಅಮ್ಮ ಓಟ್ ಹಾಕ್ರಮ್ಮ ಅಂತ ಇಂಥವ್ರ ಕಾಲಿಗೆ ಬೀಳ್ತಾರೆ. ಆಯಮ್ಮ ಇವಾಗ ನಡಿ ಬೀದಿಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಆಯಮ್ಮನ್ ಕಾನೂನು ಇಲ್ವಾ? ಆಯಮ್ಮನ್ಗೆ ಹಕ್ಕಿಲ್ವಾ? ಆಯಮ್ಮನ್ಗೆ ಸಂವಿಧಾನ ಬಂದಿಲ್ವಾ? ಇವಾಗ ಯಾಕೆ ಬರಲ್ಲ ನಮ್ಮ MLAಗಳು, MPಗಳು, ನಮ್ಮ MLCಗಳು? ರಾಜಕಾರಣ ಯಾವಾಗ ಶುರು ಆಗ್ತದೋ ಇನ್ನೂ ಸ್ವಲ್ಪ ದಿನ ಇದೆ. MP ಎಲೆಕ್ಷನ್ ಅವಾಗ ಬರ್ತಾರೆ. ಪಾಪ ಈ ಅಮ್ಮ ಕಾಲು ಮುಗ್ದೇ ಬಿಡ್ತಾರೆ. ಬೇಕಾದ್ರೆ ಅವ್ರಿಗೆ ನಾಚಿಕೆ, ಮಾನ, ಮರ್ಯಾದೆ 3 ಬಿಟ್ಟು ಕೂತ್ಕೊಂಡಿರೋರೆ ಇವತ್ತೊಂದು ದಿನ ನಮ್ಮನ್ನ ಆಳ್ತಾ ಇರುವಂತ ವ್ಯಕ್ತಿಗಳು. 3 ಬಿಟ್ಟು ಕೂತ್ಕೊಂಡಿರೋರೆ ಇವತ್ತು ನಮ್ಮನ್ನ ಆಳ್ತಾ ಇರೋ ವ್ಯಕ್ತಿಗಳು. ಪಾಪ ಆ ಅಮ್ಮ ಏಜ್ ಎಷ್ಟು? ಆ ಅಮ್ಮ ಇವಾಗ ಆ ಅಮ್ಮನ್ಗೆ ಈ ತರ ಅನ್ಯಾಯ ಮಾಡಿದ್ದಾರೆ ಅಂದ್ರೆ ಅವ್ರಿಗೇನು ನಾಚಿಕೆ, ಅವ್ರ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ತಂದೆ ತಾಯಿ ಇರ್ತಾರೆ. ಒಂದಲ್ಲ ಆಲೋಚನೆ ಮಾಡಬೇಕು. ಒಬ್ಬನಿಗೆ ಅನ್ಯಾಯ ಮಾಡಿದ್ರೆ ಇನ್ನೊಬ್ಬನ ತಂದೆ ತಾಯಿ, ನಮಗೂ ತಂದೆ ತಾಯಿನಪ್ಪ ಅನ್ನೋದನ್ನ ಯೋಚನೆ ಮಾಡಬೇಕು. ಇವತ್ತಿನ ದಿನಗಳಲ್ಲಿ ಅದಿಲ್ಲ. ಅವ್ರು ಹೋದ್ರೆ ಹೋಗ್ಲಿ, ನಾವು ಬದುಕೋಣ ಅನ್ನೋ ರೀತಿಯಲ್ಲಿದೆ. ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದೇ ಒಂದು ಮನವಿ ಮಾಡ್ಕೊಂತೀನಿ. ಮನವಿ ಅಲ್ಲ, ಆಗ್ರಹ. ಯಾಕೆ ಮನವಿ ಮಾಡ್ಕೋಬೇಕು? ಅವ್ರ ಗಮನಕ್ಕೆ ಬಂದಿದೆಯಲ್ಲ. ಯಾರೆಲ್ಲ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನೀವು ನೋಡ್ಬೋದು, ತಾಲೂಕು ಆಫೀಸ್ಗಳಲ್ಲಿ ಒಂದು ಅಡ್ಡಾನ ಆಗ್ಬಿಟ್ಟಿದೆ. ನಮ್ಮ ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಾಧಿಕಾರಿಗಳು ಏನಿದ್ದಾರೆ ಇವತ್ತಿನ ದಿನದಲ್ಲಿ ನೀವು ಒಂದು ಪ್ರತಿ ತಾಲೂಕು ಆಫೀಸಲ್ಲೇ ನೋಡ್ಬೋದು. ಅವ್ರಿಗೆ ಏನು ಗ್ರಾಮ ಲೆಕ್ಕಾಧಿಕಾರಿಗಳ ಆಫೀಸು ಯಾವುದೇ ಕಾರಣಕ್ಕೂ ಹತ್ರದಲ್ಲಿ ಇರೋದಿಲ್ಲ. ದೂರದಲ್ಲಿ ಒಂದು ಅರ್ಧ ಕಿಲೋಮೀಟರ್, 3/4 ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ.
ಅಲ್ಲೇನೋ ವಸೂಲಿ ಮಾಡ್ಕೊಳ್ಳೋದಕ್ಕೆ, ಅದು ಅವರು ವಸೂಲಿ ಮಾಡಲ್ಲ. ಪಕ್ಕದಲ್ಲಿ ಒಂದು ಅಷ್ಟೇ ನಿಕ್ಕೊಂಡಿರ್ತಾರೆ. ಏಯ್ ಕೋಡಿ ಮಾಡ್ಬೇಕೇನಾ ಕೇಳೋ, ಒಂದು 2 ಲಕ್ಷ ರೂಪಾಯಿ ತಗೊಂಬರ್ಲಿ. ಅವ್ರಿಗೆ ಹೇಳೋದು ಒಂದು 2 ಲಕ್ಷ ರೂಪಾಯಿ ಹೇಳಿದ್ರೆ 1 ಲಕ್ಷಕ್ಕೆ ಡೀಲ್ ಮಾಡಿಕೊಂಡು ಅವ್ರ ಕೈಯಲ್ಲಿ ಕೆಲಸ ಮಾಡಿಸೋದು. ಇಂಥ ಒಂದು ಸಮಾಜ ಆಗಿದೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಸ್ವಚ್ಛತಾ ಏನೆಲ್ಲ ನಮ್ಮ ಸ್ವಚ್ಛ ಭಾರತ್ ಮಾನ್ಯ ನರೇಂದ್ರ ಮೋದಿಜಿಯವರು ಎಲ್ಲ ಸ್ವಚ್ಛ ಭಾರತ್ ಅಂತ ಹೇಳ್ಬಿಟ್ಟು ಏನೆಲ್ಲ ದೇಶ ಎಲ್ಲ ಮಾಡಿದ್ದಾರೆ. ಸ್ವಾಮಿ, ನಮಗೆ ದೇಶ ಎಲ್ಲ ಬೇಡ, ನಮ್ಮ ಮನೆ ಸ್ವಚ್ಛವಾಗಿದ್ರೆ ಸಾಕು. ದಯವಿಟ್ಟು ನಮ್ಮ ತಾಲೂಕು ಆಫೀಸುಗಳನ್ನ ಸ್ವಚ್ಛತೆ ಮಾಡಿ. ನಿಮಗೆ ತಾಕತ್ತು ತಮ್ಮಿದ್ರೆ ತಾಲೂಕು ಆಫೀಸುಗಳನ್ನ ಏನೆಲ್ಲ ಭ್ರಷ್ಟ ಅಧಿಕಾರಿಗಳು ಇದುವರೆಗೂ ಏನೆಲ್ಲ ಅಲಿಗೇಷನ್ಗಳಾಗಿದೆ ಅವ್ರದ್ದೊಂದು ಫೈಲ್ ತೆಗೀರಿ, ಓಪನ್ ಮಾಡಿ. ಅವ್ರ ಮೇಲೆ ಏನೆಲ್ಲ ಒಂದು 10 ವರ್ಷದ ಹಿಂದೆ ಅಲಿಗೇಷನ್ ಆಗಿರ್ತದೋ ಆ ಅಲಿಗೇಷನ್ ಎಲ್ಲ ಒಂದು ಫೈಲ್ ಮಾಡಿ ಅಂತವನ್ನ ಸಸ್ಪೆಂಡ್ ಮಾಡಿ ವಜಾ ಮಾಡಿ. ಅವಾಗ ಒಂದು ನಿಮ್ಗೆ ನಾನು ಸಲ್ಯೂಟ್ ಹೊಡಿತೀನಿ. ನಮ್ಮ ಎಲ್ಲ ಒಂದು ಜನಗಳು ನಿಮ್ಗೆ ಫೋಟೋ ಹಾಕೊಂಡು ಡೈಲಿ ಪೂಜೆ ಮಾಡ್ತಾರೆ. ನೀವು ಆ ಕೆಲಸ ಮಾಡ್ತೀರಾ? ಸ್ವಚ್ಛ ಭಾರತ್, ಇನ್ನೊಂದು ಭಾರತ್, ಸ್ವಚ್ಛ ಗ್ರಾಮ, ಇನ್ನೊಂದು ಗ್ರಾಮ ಅನ್ಕೊಂಡಿದ್ರೆ ದಯವಿಟ್ಟು ಆಗಲ್ಲ. ಈ ಒಂದು ಭ್ರಷ್ಟಾಚಾರ ಮುಂದುವರಿತಾನೆ ಇರ್ತದೆ. ಯಾರೆಲ್ಲ ಏನು ನಮ್ಮ MP ಗಳು MLAಗಳು ಯಾರೇ ಬರಲಿ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಸಹ ಒಂದು ಭ್ರಷ್ಟಾಚಾರನ ತಡೆಗಟ್ಟಕ್ಕೆ ಯಾರ ಕೈಯಲ್ಲಿ ತಾಕತ್ತಿಲ್ವಾ? ಒಂದು ಭ್ರಷ್ಟಾಚಾರನ ಸಣ್ಣ ಒಂದು ನೀವು ಒಂದು ಇದನ್ನ ತಡೆಗಟ್ರೆ ಅವಾಗ ನೀವು ನಿಯತ್ತಾದ ಒಂದು ರಾಜಕಾರಣ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂತೀನಿ. ಇಲ್ಲ ಅಂದ್ರೆ ಇದು ಏನಿದು? ಒಂದು ಪೊಲೀಸ್ ಠಾಣೆಗೆ ಹೋದ್ರೆ ಅದೇ ರಾಗ ಅದೇ ತಾಳ, ಒಂದು ತಾಲೂಕು ಆಫೀಸ್ಗೆ ಹೋದ್ರೆ ಅದೇ ರಾಗ ಅದೇ ತಾಳ, ಒಂದು ಪಂಚಾಯತಿಗೆ ಹೋದ್ರೆ ಅದೇ ತಾಳ ಅದೇ ರಾಗ ಅದೇ ತಾಳ. ಒಂದು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕು, ನಮ್ಮ ಜಮೀನು ನಾವು ಮಾಡ್ಕೊಡ್ಬೇಕು ಅಂದ್ರೆ ಟ್ಯಾಕ್ಸ್ ಕಟ್ಟಿ ಕೂಡ ಏನು ಗೌರ್ಮೆಂಟ್ ಲೆಕ್ಕದಲ್ಲಿ ಒಂದು ಫೀಸ್ ಕಟ್ಟಿದ್ರು ಸಹ ಒಂದು ಬ್ರೋಕರ್ಗೆ ಮತ್ತೆ ಸಬ್ ರಿಜಿಸ್ಟರ್ ಆಫೀಸ್ಗೆ 20,000ದಿಂದ 30,000 ರೂಪಾಯಿ ಕೊಡ್ಬೇಕು. ಇಲ್ಲಾಂದ್ರೆ ಕೆಲಸ ಆಗಲ್ಲ. ಇದನ್ನೆಲ್ಲ ನಿಮ್ಗೆ ಗೊತ್ತು. ಯಾವ ಆಫೀಸಲ್ಲಿ ಪ್ರತಿಯೊಂದು MLAಗೂ ಗೊತ್ತು, ಪ್ರತಿಯೊಂದು MP ಗೂ ಗೊತ್ತು ಏನೆಲ್ಲ ಯಾವ ಆಫೀಸಲ್ಲಿ ನಡೀತದೆ ಅಂತ. ಆದ್ರೂ ಕಣ್ಣು ಮುಚ್ಕೊಂಡು ನಮ್ಗೇನು ಗೊತ್ತಿಲ್ಲ ಅನ್ನೋ ತರ ಇರ್ತದೆ. ಇವತ್ತೊಂದು ದಿನ ಇಷ್ಟು ಜನ ಸೇರಿದ್ದಾರೆ. ಬಟ್ ಎಲ್ಲ ಒಂದು ಲೋಕಲ್ ಮೀಡಿಯಾದಲ್ಲಿ ಒಂದು ವಾಟ್ಸಪ್ಗಳಲ್ಲಿ ಸಾಮಾಜಿಕ ಜಾಲತಾಣ ಹರಡ್ತದೆ. ಯಾವುದೇ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಗೆ ಯಾಕೆ ಬಿಡೋ, ನಮ್ಗೆ ಬರೋ ತಿಂಗಳು ಗಿಂಬ್ಳ ಬರ್ತದೆ, ನಾವ್ಯಾಕೆ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀರಾ. ದಯವಿಟ್ಟು ಆ ತರ ಊಹೆ ಮಾಡ್ಕೊಳಕ್ ಹೋಗ್ಬೇಡಿ. ಮುಂದಿನ ಏನು ನಿಮ್ಮ ಮಕ್ಕಳ ಪೀಳಿಗೆ ಸಹ ಒಂದು ಭ್ರಷ್ಟಾಚಾರ ಅನಾಚಾರಕ್ಕೆ ಒಳಗಾಗ್ತಾರೆ. ಅವಾಗೂ ಸಹ ಇದೇ ಪರಿಸ್ಥಿತಿ ನಿಮ್ಗೂ ಬರುತ್ತೆ. ಅವಾಗ ನೀವು ಇದೇ ಒಂದು ಪೊಸಿಷನ್ ಅಲ್ಲಿ ಕೂರ್ಬೇಕಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಭ್ರಷ್ಟ ವ್ಯವಸ್ಥೆನ ನಮ್ಮ ಜಿಲ್ಲಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಸ್ವಚ್ಛತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ. ಮುಂದೆ ನಮ್ಮ ತಾಲೂಕು ಕೋಲಾರ ಜಿಲ್ಲೆ ಉಪಾಧ್ಯಕ್ಷ ಅಂತ ರಾಜ್ಪಾಲ್ ಅವರು ಮಾತಾಡ್ತಾರೆ. ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಕ್ಕೆ ಕರ್ನಾಟಕ ನಿರ್ಮಿಸೋಣ. ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಇವತ್ತಿನ ದಿನದಲ್ಲಿ ಕೂಡಿ ಬಂದಿರುವಂತಹ ಉದ್ದೇಶ ಕೋಲಾರ ಜಿಲ್ಲೆ ಕಚೇರಿ ಮುಂದೆ ನಾನು ಕೋಲಾರ ಜಿಲ್ಲಾ ಉಪಾಧ್ಯಕ್ಷ ರಾಜ್ಪಾಲ್ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡು ಒಬ್ಬರ ಮೇಲೆ ಒಬ್ಬರು ಅಂಟ್ಕೊಬಿಟ್ಟು ಸ್ವಲ್ಪ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿ ಅರವಿಂದ್ಗೆ ಹೇಳಿ ಧಿಕ್ಕಾರ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡುತ್ತಾ ಇರತಕ್ಕಂಥ ಮುಳಬಾಗಿಲು ತಹಸೀಲ್ದಾರ್ಗೆ ಹೇಳಿ ಧಿಕ್ಕಾರ. ಭ್ರಷ್ಟಾಚಾರವನ್ನು ತಾಂಡವಾಡ್ತಾ ಇರ್ತಕ್ಕಂಥ ತಲೆ ಮೇಲೆ ಎತ್ಕೊಂಡು ಮೆರಿತಾ ಇರ್ತಕ್ಕಂಥ ಮುಳಬಾಗಿಲು ತಾಲೂಕು ದಂಡಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಕಾನೂನಿನ ಯಾವುದೇ ಭಯ ಭಕ್ತಿ ಅಂತಕ್ಕಂಥದ್ದಿಲ್ಲದೆ ರಾಜಾರೋಷವಾಗಿ ತನ್ನ ಭ್ರಷ್ಟಾಚಾರವನ್ನ ತಲೆ ಎತ್ತಿ ತಾಂಡವಾಡ್ತಾ ಇರ್ತಕ್ಕಂಥ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮುಳಬಾಗಿಲು ತಾಲೂಕು ದಂಡಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಈ ಸಮಯದಲ್ಲಿ ಯಾವುದೇ ಕಾನೂನಿನ ಭಯವಿಲ್ಲದೆ ಈ ದೇಶದ ಸಂವಿಧಾನದ ಕುರಿತಾಗಿ ಇರ್ತಕ್ಕಂಥ ಯಾವುದೇ ಇರ್ತಕ್ಕಂಥ ಒಂದು ಅರಿವು ಅಂತಕ್ಕಂಥದ್ದಿಲ್ಲದೆ ಬದುಕಿರ್ತಕ್ಕಂಥ ಜೀವಂತವಾಗಿರ್ತಕ್ಕಂಥ ರೈತರನ್ನ ಅವರ ದಾಖಲೆಗಳಲ್ಲಿ ಕೊಂದು ಸಾಯಿಸಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಯಾರು ತಮಗೆ ಬೇಕಾದವರ ಹೆಸರಿಗೆ ಖಾತೆಗಳನ್ನು ಬದಲಾವಣೆ ಮಾಡಿ RTCಗಳನ್ನು ಮಾಡಿ ಪಾಣಿಗಳನ್ನು ಮಾಡಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೋಸ್ಕರ ಭ್ರಷ್ಟಾಚಾರ ತುಂಬಿರ್ತಕ್ಕಂಥ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೋಸ್ಕರ
ಈ ಮುಳಬಾಗಿಲು ತಾಲೂಕಿನಲ್ಲಿ ಗ್ರೇಟ್ ತಹಸೀಲ್ದಾರ್ ಆಗಿರ್ತಕ್ಕಂಥ ಹೆಸರು BR ಮುನಿವೆಂಕಟಪ್ಪ ಅವರಿಗೆ ಸ್ವಲ್ಪನಾದ್ರೂ ಮಾನವೀಯತೆ, ಮನುಷ್ಯತ್ವ, ಇನ್ನು ನಮ್ಮಂತೆ ಅವರು ಸಹ ಮನುಷ್ಯರು ಅಂತಕ್ಕಂಥ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಹೇಳಿ ಈ ಮೂಲಕ ಅವರಿಗೆ ಕೇಳ್ತಾ ಇದ್ದೀವಿ. ಬದುಕಿರೋರ್ನ ಅವ್ರ ನಿಮ್ ತಾಯಿ ಇದ್ದಂಗಿದ್ದಾರೆ, ಅವ್ರನ್ನ ಸಾಯಿಸ್ತೀಯ ಅಂತಂದ್ರೆ ನೀನು ಮನುಷ್ಯನ ಅಥವಾ ಬೇರೆ ಏನಾದ್ರು ಅಂತ ಹೇಳಿ ಕೇಳಬೇಕಾಗ್ತದೆ ಅಲ್ರಿ. ಬದುಕಿರೋರು ಅವ್ರ ಜಮೀನಲ್ಲಿ ದಾಖಲೆಗಳನ್ನ ಇಟ್ಕೊಂಡು ಏನೋ ಕಷ್ಟಪಟ್ಟು ಉಳುಮೆ ಮಾಡ್ಕೊಂಡು ರಾಗಿನೋ ಬೇಳೆನೋ ಕಾಳು ಬಿತ್ತನೆ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡಿದ್ರೆ ಯಾವನೋ ಬಂದು ದುಡ್ಡು ಕೊಡ್ತಾನೆ ಅಂತಂದ್ರೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವ್ರಿಗೆ ಮಾಡ್ಕೊಡ್ತಿರಲ್ಲ. ಇದೇನಾ ನಿಮ್ಗೆ ಕಾನೂನಿನ ಅರಿವು? ಇದೇನಾ ಸಂವಿಧಾನ ನಿಮ್ಗೆ ಹೇಳ್ಕೊಟ್ಟಿರೋದು? ಇದೇನಾ ನೀವು ಓದಿ ವಿದ್ಯಾವಂತರಾಗಿ ಕಲ್ತಿರ್ತಕ್ಕಂಥ ವಿದ್ಯೆ? ನಾಚಿಕೆ ಆಗ್ಬೇಕು ನಿಮ್ಗೆ ಸ್ವಲ್ಪ. ಆ ಗ್ರಾಮ ಲೆಕ್ಕಾಧಿಕಾರಿ ಅವನಿಗೆ ಅರವಿಂದ್ಗೆ ಒಂದ್ ಸ್ವಲ್ಪನೂ ಅರಿವು ಅಂತಕ್ಕಂಥದ್ದಿಲ್ಲ. ಹೆಸರು ಬೇಕಾದ್ರೆ ಅರವಿಂದ್ ಅಂತ ಇಟ್ಕೊಂಡಿದ್ದಾನೆ. ಅರಿವು ಅಂತಂದ್ರೆ ಬುದ್ಧಿ ಅಂತ. ಬುದ್ಧಿ ಲದ್ದಿಯನ್ನು ತಿನ್ನೋದಕ್ಕೆ ಹೋಗಿದೆ ಅವನಿಗೆ. ಏನಾಗಿದೆ ಬುದ್ಧಿಗೆ? ಕೊಡ್ತಕ್ಕಂಥ ಸಂಬಳದಲ್ಲಿ ತೃಪ್ತಿಯಾಗಿ ಹೆಂಡತಿ ಮಕ್ಕಳನ್ನ ಸಾಕುವಷ್ಟು ನಿಮ್ಗೆ ಸಂಬಳ ಬರೋದಿಲ್ವಾ? ಗಿಂಬಳಕ್ಕೆ ಏನಕ್ಕಾಯ ಆಸೆ ಪಡ್ತೀರಿ? ಗಿಂಬಳ ನಿಮಗೆ ಆಶೀರ್ವಾದ ಕೊಡೋದಿಲ್ಲ, ಅದು ಶಾಪನ ತಂದು ಕೊಡ್ತದೆ ನಿಮಗೆ. ನಿನ್ನ ವಂಶ ಪಾರಂಪರ್ಯವಾಗಿ ನಿಮ್ಮನ್ನ ಬಂದು ಹಿಡ್ಕೊಳ್ತದೆ ದಾರಿದ್ರ್ಯಗಳು, ಶಾಪಗಳು. ಬಡವರ ಗೋಳು, ಬಡವರ ಕಣ್ಣೀರು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ತತ್ಸಮಯಕ್ಕೆ ಬಂದ್ಬಿಟ್ಟು ನೀನು ದುಡ್ಡು ಜನ ಜನ ಅಂತ ಕಾಂಚಾಣ ಜೋಬ್ ತುಂಬಬಹುದೇ ಬಿಟ್ರೆ ಇಂಥ ಬಡವರ ಕೂಗು, ಬಡವರ ಕಣ್ಣೀರು ನಿಮ್ಮನ್ನ ನಿಜವಾಗ್ಲೂ ಸುಮ್ಮನೆ ಬಿಡೋದಿಲ್ಲ. ಅದರಿಂದ ಯಾವುದೇ ರಿಯಲ್ ಎಸ್ಟೇಟ್ ಅವ್ರು ಆಗಿರ್ಬೋದು, ಅಲ್ಲಿ ಚೇಳಗಳಂತೆ ತಹಸೀಲ್ದಾರ್ನ ಹಿಂದೆಗಡೆ ಚೇಂಬರ್ ಸುತ್ತಲೂ ತಿರುಗಾಡ್ತಕ್ಕಂಥ ಚೇಳಗಳಾಗಿರ್ಬೋದು, ಬಡವರ ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಮೂಲಕ ನಿಮಗೆ ಆಗ್ರಹಿಸ್ತೈತೆ. ಏನು ಬೇಡ, ಯಾವನೋ ಒಬ್ಬನ ಟ್ರಿಬಲ್ ರೈಡಿಂಗ್ ಹಾಕೊಂಡು 3 ಜನ ಎಮರ್ಜೆನ್ಸಿ ಅಂತೇಳಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ರೆ ಅಲ್ಲೇ ಹಿಡಿದು ಅವನ ಪೊಲೀಸ್ನವ್ರು ಹಿಡಿದು ಅವನಿಗೆ ಫೈನ್ ಹಾಕಿ DL ಚೆಕ್ ಮಾಡಿ RC ಬುಕ್ ಚೆಕ್ ಮಾಡಿ ಅವನಿಗೆ ಹಾಸ್ಪಿಟಲ್ಗೆ ಹೋಗೋದ್ರ ಬದಲು ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂತಂದ್ರೆ ನೀನು ಕಾನೂನನ್ನ ಮೀರಿದ್ಯಾ ಅಂತ. ಈ ತಹಸೀಲ್ದಾರ್ ಕಾನೂನನ್ನು ಮೀರಿದಾರಲ್ಲ, ಇವನ್ಗೆ ಯಾರು ಫೈನ್ ಹಾಕೋರು? ಈ ಗ್ರಾಮ ಲೆಕ್ಕಾಧಿಕಾರಿ ಅರವಿಂದ್ ಕಾನೂನನ್ನ ಉಲ್ಲಂಘನೆ ಮಾಡಿದ್ದನಲ್ಲ, ಇವನಿಗೆ ಯಾರು ಫೈನ್ ಹಾಕೋರು? ಅಲ್ಲ, ದೊಡ್ಡ ದೊಡ್ಡ ತಿಮಿಂಗಳನ್ನ ಬಿಟ್ಬಿಟ್ಟು ಸಣ್ಣ ಸಣ್ಣ ಮೀನುಗಳಿಗೆ ಚಿತ್ರಹಿಂಸೆ ಕೊಡ್ತಿರಲ್ಲ, ನಿಮ್ಗೇನು ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಹಾಗಾಗಿ ಯಾರೋ ಒಬ್ಬನು ಬಂದ್ಬಿಟ್ಟಿದೆ ರಸ್ತೆಯಲ್ಲಿ, ಒನ್ ವೇಲ್ ಏನಾದ್ರೂ ಒಂದ್ ವೇಳೆ ಅವನು ಹೋಗ್ಬಿಟ್ಟ ಅಂತಂದ್ರೆ ಇಮಿಡಿಯೇಟ್ ಆಗಿ ಅವನ ನಡೆದು ಅವನ ಜಾತಕವನ್ನ ಜಾಲಾಡಿ ಎಲ್ಲಿಂದ ಬಂದೆ, ಏನ್ ಬಂದೆ, ಗಾಡಿ ನಿಂದೆ, ನಾ ಬೇರೆಯವನ್ದ ಅಂತೇಳಿ ಅವನ ಜಾತಕವನ್ನೇ ಕ್ಷಣಾರ್ಧದಲ್ಲಿ ಜಾಲಾಡ್ಬಿಡ್ತಿರಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಈ ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಕಾಂಗ್ರೆಸ್, ಬಿಜೆಪಿ, JDS ಸರ್ಕಾರಗಳು ಇದೆ, ಮತ್ತೊಂದಿದೆ, ಮಗದೊಂದಿದೆ, ಅಥವಾ ಯಾವ್ದಾವ್ದೋ ನಿಗ್ರಹ ದಳಗಳು ಅದು ಇದೆಯಲ್ಲ, ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಜಾಲಾಡೋದಕ್ಕಾಗೋದಿಲ್ವೇ? ಇಷ್ಟು ದೊಡ್ಡ ಸರ್ಕಾರಿ ಕಚೇರಿಯಲ್ಲಿ, ಒಳಗಿರ್ತಕ್ಕಂಥದೆಲ್ಲ ಸಂವಿಧಾನದ ಗ್ರಂಥಗಳು, ಸಂವಿಧಾನದ ಅರಿವುಗಳು, ಸಂವಿಧಾನ ಮೂಡತಕ್ಕಂಥ ವಿಶೇಷವಾದಂಥ ಕಾನೂನುಗಳು. ಈ ಕಾನೂನುಗಳನ್ನೆಲ್ಲವನ್ನು ಉಪಯೋಗಿಸಿ ಈ ಭ್ರಷ್ಟ ಗ್ರಾಮ ಲೆಕ್ಕಾಧಿಕಾರಿಯಾಗಿರ್ತಕ್ಕಂಥ ಅರವಿಂದ್ ಮೇಲೆ ಪ್ರಯೋಗ ಮಾಡಿ, ಬಡವರ ಮೇಲೆ ಪ್ರಯೋಗ ಮಾಡಬೇಡಿ. ಯಾವುದೋ ಸಣ್ಣ ಪುಟ್ಟ ತಪ್ಪು ಮಾಡೋನ ಮೇಲೆ ನಿಮ್ಮ ಕಾನೂನನ್ನ ಪ್ರಯೋಗ ಮಾಡಬೇಡ್ರಿ. ಬ್ರಹ್ಮಾಸ್ತ್ರಗಳನ್ನು ಉಪಯೋಗಿಸ್ತೀರಿ. ಸಣ್ಣ ಸಣ್ಣ ರೈತರ ಮೇಲೆ, ಸಣ್ಣ ಸಣ್ಣ ಜನಗಳ ಮೇಲೆ, ಸಣ್ಣ ಸಣ್ಣ ಸಾರ್ವಜನಿಕರ ಮೇಲೆ ಬ್ರಹ್ಮಾಸ್ತ್ರಗಳನ್ನು ಇವತ್ತಿನ ದಿನದಲ್ಲಿ ಉಪಯೋಗಿಸ್ತಾರೆ. ಆದ್ರೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಸುಮ್ಮನೆ ಬಿಟ್ಬಿಟ್ಟು ಅವ್ರು ಯಾವುದೇ ವಿಧವಾದಂತಹ ತಮಗೆ ಇಷ್ಟಾನುಸಾರ ಕಾನೂನನ್ನ ಉಲ್ಲಂಘನೆ ಮಾಡಬಹುದು, ಕಾನೂನನ್ನ ಮೀರಬಹುದು, ಕಾನೂನ ಕಾಲ್ ಕೆಳಗಡೆ ಹಾಕೊಂಡು ತುಳಿಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಅವನ್ನ ಕೇಳೋದಕ್ಕೆ ಯಾರು ಇಲ್ಲ. ಇನ್ನು ಮೇಲೆ ಅದನ್ನ ಕೇಳೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೆ. ಇದುವರೆಗೂ ನಿಮ್ಮ ಆಟಗಳು, ಪುಂಡಾಟಿಕೆಗಳು ಇದ ಮೇಲೆ ತಲೆ ಎತ್ಕೊಂಡು ಮೆರಿತಾ ಇದ್ರೇನೋ, ಯಾರು ನಮ್ಮನ್ನು ಕೇಳೋರು ಮಾಡೋರು ಅಂತೇಳಿ ಈ ಮೂಲಕ ಕರ್ನಾಟಕದಾದ್ಯಂತ ಮೂಲೆ ಮೂಲೆಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಸತ್ಯ, ಪ್ರಾಮಾಣಿಕ, ಜನಪರ, ನ್ಯಾಯ ಇದನ್ನ ಕೈಗೆ ಎತ್ತಿಕೊಂಡು ನಮ್ಮ ಸ್ವಂತ ದುಡಿಮೆಗಳಿಂದ ಜನಗಳಿಗೆ, ಸಾರ್ವಜನಿಕರಿಗೆ ಅನ್ಯಾಯಗಳಾಗಬಾರದು ಅಂತೇಳಿ, ಅಕ್ರಮಗಳು ಜರುಗಬಾರದು ಅಂತೇಳಿ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ಈ ಕೇವಲ ಮುಳಬಾಗಿಲು ತಹಸೀಲ್ದಾರ್ ಮಾತ್ರ ಅಲ್ಲ, ಮುಳಬಾಗಿಲು ಗ್ರಾಮ ಲೆಕ್ಕಾಧಿಕಾರಿ ಅಲ್ಲ, ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ 6 ತಾಲೂಕುಗಳಲ್ಲಿರ್ತಕ್ಕಂಥ ದಂಡಾಧಿಕಾರಿಗಳು, 6 ತಾಲೂಕುಗಳಿರ್ತಕ್ಕಂಥ ಎಲ್ಲ ಆಫೀಸರ್ಗಳು ಈ ಮೂಲಕ ನಿಮ್ಗೆ ಎಚ್ಚರಿಸ್ತಕ್ಕಂಥದ್ದು ಏನಂತಂದ್ರೆ, ನಿಮ್ಮ ಸಂಬಳದಲ್ಲಿ ತೃಪ್ತಿಯಾಗಿರ್ರಿ, ಗಿಂಬಳಕ್ಕೆ ಆಸೆ ಪಡಬೇಡ್ರಿ, ಅಧಿಕವಾದ ದುಡ್ಡಿನ ಆಸೆಗೆ ಹೋಗಬೇಡ್ರಿ. ಅದು ನಿಮಗೆ ಒಳ್ಳೇದು ಅಲ್ಲ, ಅದು ಕಾನೂನು ಸಹ ಅದು ಒಪ್ಪಿಕೊಳ್ಳುವುದು ಇಲ್ಲ. ಆದ್ದರಿಂದ ಬಡವರಿಗೆ ಅವರ ಕಣ್ಣೀರು ತರಿಸಬೇಡ್ರಿ, ಬಡವರ ಕಣ್ಣುಗಳಲ್ಲಿ ರಕ್ತವನ್ನು ತರಿಸಬೇಡ್ರಿ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಮೂಲಕ ಆಗ್ರಹಿಸ್ತಾ ಇದೆ. ಆದ್ದರಿಂದ ಈ ಕೂಡಲೇ ಮುಳಬಾಗಿಲಿನ ಗ್ರೇಟ್ ತಹಸೀಲ್ದಾರ್ ಆಗಿರ್ತಕ್ಕಂಥ ಏನಂತ ಹೆಸರು ಮುನಿವೆ DC ಅವರಿಗೆ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ. ಇನ್ನು ಮೇಲೆ ಮನವಿಗಳಲ್ಲ, ಇದುವರೆಗೂ ಮನವಿಗಳು ಕೊಟ್ಟು ಸಾಕಾಗಿದೆ. DC ಅವರು ಇದನ್ನ
ಕ್ರಮ ತಗೊಂಡು ಅವ್ರ ಮೇಲೆ ಕಾನೂನು ರೀತಿಯಾದಂತಹ ಕ್ರಮವನ್ನು ಜರುಗಿಸಬೇಕು. ಸಣ್ಣ ಪುಟ್ಟವ್ರ ಮೇಲೆ ಕಾನೂನು ರೀತಿಯಾದಂತಹ ಕ್ರಮ ಜರುಗಿಸ್ತಕ್ಕಂಥದ್ದಲ್ಲ, ಇಂತಹ ತಿಮಿಂಗಲಗಳ ಮೇಲೆ ಕಾನೂನು ರೀತಿಯಾದಂತಹ ಕ್ರಮ ಜರುಗಿಸಬೇಕು. ಅದೇ ರೀತಿಯಾಗಿ ಗ್ರಾಮ ಲೆಕ್ಕಾಧಿಕಾರಿಯಾಗಿರ್ತಕ್ಕಂಥ ಅರವಿಂದ್ ಸುಬ್ರಹ್ಮಣ್ಯ, ಓಕೆ, ಈ ಆರ್ಐನು ಸಹ ಸುಬ್ರಹ್ಮಣ್ಯ ಅಂತಕ್ಕಂಥವ್ರು, ಅದರಲ್ಲಿ ಇನ್ನೊಬ್ಬರು ಅರವಿಂದ್ ಗ್ರಾಮ ಲೆಕ್ಕಾಧಿಕಾರಿ, ಆರ್ಐ ಸುಬ್ರಹ್ಮಣ್ಯ, ಮತ್ತೆ ಗ್ರೇಟ್ ತಹಸೀಲ್ದಾರ್ ಆಗಿರ್ತಕ್ಕಂಥ ಮುನಿವೆಂಕಟಪ್ಪ ಅವ್ರಿಗೆ ಇಷ್ಟು ವರ್ಷ ಅಂತೇಳಿ ಇರ್ತದೆ, ಅವ್ರ ಟ್ರಾನ್ಸ್ಫರ್ ಆಗಿ ಹೋಗ್ಬೇಕು. ಯಾಕೆಂದ್ರೆ ಒಂದೇ ಜಾಗದಲ್ಲಿ ಅವ್ರು ಬೇರೆ ಬಿಟ್ಕೊಂಡು ಸಾಮ್ರಾಜ್ಯವನ್ನ ಕಟ್ಕೊಬಿಡ್ತಾರೆ ಅಂತೇಳಿ ಅವರನ್ನ ಬೇರೆ ಬೇರೆ ಕಡೆಗೆ ಆಗಾಗ ಸರ್ಕಾರಿ ಅಧಿಕಾರಿಗಳನ್ನ ಸ್ಥಳಾಂತರ ಮಾಡ್ತಾ ಇರ್ತಾರೆ, ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಆದ್ರೆ ಈ ಭ್ರಷ್ಟ ಮುನಿವೆಂಕಟಪ್ಪ ಆಗಿರ್ತಕ್ಕಂಥ ಗ್ರೇಟ್ ತಹಸೀಲ್ದಾರು ಎಲ್ಲಾರ್ಗೆ ಒಂದೇ ಜಾಗದಲ್ಲಿ ಎಷ್ಟು ವರ್ಷಗಳಿಂದ 7-8 ವರ್ಷಗಳಿಂದ ಟ್ರಾನ್ಸ್ಫರ್ ಆಗೋ ಜಾಗದಲ್ಲಿ ಏನೇನು ಕಸರತ್ತು ಮಾಡಿದನೋ ಗೊತ್ತಿಲ್ಲ. ಟ್ರಾನ್ಸ್ಫರೇ ಆಗಲಾರದೆ ತಾನು ತನ್ನ ಬೇರುಗಳನ್ನು ಆಳವಾಗಿ ಬಿಟ್ಕೊಂಡಿರ್ತಕ್ಕಂಥ ಈ ಮುನಿವೆಂಕಟಪ್ಪ ಬೇರುಗಳನ್ನ DC ಅವರು ಹೋಗಿ ಕತ್ತರಿಸಾಕ್ಬೇಕು. ಇನ್ನು ಬೇರೆ ಮುಳಬಾಗಿಲು ತಾಲೂಕಲ್ಲಿ ಅವರೇ ಬಿಟ್ಕೋಬಾರ್ದು. ಆದ್ದರಿಂದ ಈ ಭ್ರಷ್ಟ ಅಧಿಕಾರಿಗಳಾಗಿರ್ತಕ್ಕಂಥ RI ಆಗಿರ್ಬೋದು, VA ಆಗಿರ್ಬೋದು, ಗ್ರೇಟ್ ತಹಸೀಲ್ದಾರ್ ಆಗಿರ್ಬೋದು, ಈ ಮುಳಬಾಗಿಲಿನಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು. ಈ ಕೂಡಲೇ ಎಚ್ಚೆತ್ಕೋಬೇಕು, ಜಿಲ್ಲಾಡಳಿತ ಎಚ್ಚೆತ್ಕೋಬೇಕು. ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಏನಂತಂದ್ರೆ ಈ ರೀತಿಯಾದವರನ್ನ ನಿಮ್ಮ ಗಮನಕ್ಕೆ ನಾವು ಕೊಟ್ಟ ಕೂಡಲೇ, ಈ ರೀತಿಯಾದವರನ್ನ ನಾವು ಗುರುತಿಸಿ ಅವರ ಹೆಸರುಗಳನ್ನು ನಿಮಗೆ ತಲುಪಿಸಿದ ಕೂಡಲೇ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ನೀವು ಆಕ್ಷನ್ ತಗೋಬೇಕು. ಅರವಿಂದ್ ಅವರು ಮೊದಲೊಂದ್ಸಲಿ ಇದಾಗಿದ್ದಾರೆ, 6 ತಿಂಗಳು ಸಸ್ಪೆಂಡ್ ಆಗಿದ್ದಾರೆ. ಈಗಾಗಲೇ ನಮ್ಮ ಮುಳಬಾಗಿಲು ತಾಲೂಕು ಅಧ್ಯಕ್ಷರು ಸಫಾರಿ ಆನಂದ್ ಅವರು ಹೇಳ್ತಾ ಇದ್ರು, ಅವರು ಸಿಗ್ನೇಚರ್ನೇ DC ಅವ್ರ ಸಿಗ್ನೇಚರ್ನೇ ಫೋರ್ಜರಿ ಮಾಡಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರು ಅಂತೇಳಿ. ಮತ್ತೆ ಅವರು ಗ್ರಾಮ ಲೆಕ್ಕಾಧಿಕಾರಿ ಸಸ್ಪೆಂಡ್ ಆಗಿದ್ರು. ಸಸ್ಪೆಂಡ್ ಆದ್ರೂ ನಾಚಿಕೆ ಇಲ್ಲ, ಏನಾದ್ರೂ ಸ್ವಲ್ಪ ನಾಚಿಕೆ ಅಂತಕ್ಕಂಥದ್ದೇ ಇರೋದಿಲ್ಲ. ಜನ ಏನಂತಾರಪ್ಪ, ಥೂ ಅಂತಾರೆ, ಚೀ ಅಂತಾರೆ, ಜನಗಳು ನನ್ನನ್ನ ಹೇಯ ಅಂತಂತಾರೆ. ಈ ನಾಚಿಕೆ ಮಾರಾಯ ಮರೆಯದೆ ಅಂತಕ್ಕಂಥದ್ದೇ ಬಿಟ್ಬಿಟ್ಟಿದ್ದಾರೆ. ನಿಮಗಿಂತ ಸೊಪ್ಪು ಮಾರಾಯಮ್ಮನ ಎಷ್ಟೋ ಗೌರವವಾಗಿ ಬದುಕ್ತಾ ಇರ್ತದಲ್ರಯ್ಯ, ತರಕಾರಿ ಮಾರೋನ್ ಎಷ್ಟೋ ಗೌರವವಾಗಿ ಬದುಕ್ತಾ ಇರ್ತಾನೆ. ಅವ್ನು ಬೆಳಿಗ್ಗೆ ಆಕ್ಷನ್ ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದು ಎಷ್ಟೋ ಮರ್ಯಾದೆ ಗೌರವದಿಂದ ಬದುಕ್ತಾನೆ. ನಿಮ್ಗೆ ಆದ್ರೂ ಗೌರ್ಮೆಂಟ್ ಸಂಬಳ ಬರ್ತದೆ. ಗೌರ್ಮೆಂಟ್ ಅಂದ್ರೆ ಏನು? ಈ ಸಾರ್ವಜನಿಕರೆಲ್ಲ ಕಟ್ಟೋದು. ಸಾರ್ವಜನಿಕರು ಕಟ್ಟತಕ್ಕಂಥ ತೆರಿಗೆ ಹಣದಲ್ಲಿ ಅವ್ರ ರಕ್ತ ಸುರಿಸಿ, ಅವ್ರ ಬೆವರು ಸುರಿಸಿ ದುಡಿತಕ್ಕಂಥದ್ದನ್ನ ನಿಮ್ಗೆ ಸಂಬಳವಾಗಿ ಕೊಡ್ತಾರಲ್ಲ, ನಿಮ್ಗೆ ಅದಕ್ಕೆ ಕೃತಜ್ಞತೆ ಆಗಿರ್ಬೇಕಲ್ವಾ? ಜನಗಳಿಗೆ, ಈ ಬಡವರಿಗೆ ಕೃತಜ್ಞತೆ ಆಗಿರ್ಬೇಕಲ್ವಾ? ನೀವು ಕಣ್ಗೊತ್ಕೊಂಡ ಸಂಬಳಕ್ಕೆ ದೇವರುಗಳಂತೆ ನಮ್ಗೆ ಸಂಬಳ ಕೊಡ್ತೀರ ಅಂತೇಳಿ ಕೃತಜ್ಞತೆ ಹೇಳೋದನ್ನ ಬಿಟ್ಬಿಟ್ಟು ಅವ್ರ ಹೊಟ್ಟೆ ಮೇಲೆ ಹೊಡಿತೀರಿ. ಅವ್ರನ್ನ ನೀವು ತಾಲೂಕ್ ಆಫೀಸ್ಗೆ ಬರಬಾರದು ಸಾರಿ 10 ಸಾರಿ 20 ಸಾರಿ ಬರ್ಸ್ಕೊಳ್ತೀರಿ. ಅವ್ರಿಗೆ ಯಾವುದೇ ವಿಧವಾದ ಸರ್ಕಾರಗಳನ್ನ ಮಾಡದೇ ಇರ್ತೀರಿ. ನಿಮಗೆ ಈ ಮೂಲಕ ಎಲ್ಲಾ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ 6 ತಾಲೂಕುಗಳಲ್ಲಿರ್ತಕ್ಕಂಥ ದಂಡಾಧಿಕಾರಿಗಳಾಗಿರ್ಬೋದು, ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಆಗಿರ್ಬೋದು, ಇಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು, ನಿಮ್ಮೆಲ್ಲರಿಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಮೂಲಕ ಒಂದು ಆಗ್ರಹವನ್ನು ಏನು ಮಾಡ್ತೀವಿ ಅಂತಂದ್ರೆ, ನಿಮ್ಮ ಸಂಬಳದಲ್ಲಿ ತೃಪ್ತಿಯಾಗಿರ್ರಿ, ಜನಗಳನ್ನ ಸತಾಯಿಸಬೇಡಿ, ಜನಗಳು 100 ಸಾರಿ ಕಚೇರಿಗಳಿಗೆ ತಿರುಗಿಸ್ಬೇಡ್ರಿ, ಅವರಿಗೆ ಸಹಾಯ ಮಾಡಿ. ಏನಪ್ಪಾ ಅಂತಂದ್ರೆ 108 ಕಟ್ಟುನೆಪಗಳನ್ನ ಹೇಳ್ತಾರೆ. ಒಂದು ಯಾವುದೋ ಒಂದು ಏನೋ ಒಂದು ಖಾತೆ ಆಗಬೇಕು, ಒಂದು ಪಾಣಿ ಆಗಬೇಕು ಅಂತಂದ್ರೆ ಈ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಅಪ್ಪನ ಹೆಸರು ಪಕ್ಕದಲ್ಲಿ ಚುಕ್ಕೆ ಒಂದು ಜಾಸ್ತಿ ಆಗ್ಬಿಟ್ಟೈತೆ, ಈ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಅಮ್ಮನ ಹೆಸರಿನ ಪಕ್ಕದಲ್ಲಿ ಎಮ್ಮು ಅಳಿಸೋಗ್ಬಿಟ್ಟೈತೆ, ಇವೆಲ್ಲ ಹೇಳ್ತಾರೆ. ಅವನಿಗೆ ಲಂಚ ಟೇಬಲ್ ಹತ್ರ ತಳ್ಳಿದ ತಕ್ಷಣ ಅಕ್ಷರಗಳೆಲ್ಲ ಅದಷ್ಟುಗದೇ ಸರಿಪಡಿಸ್ಕೊಬಿಡ್ತವೆ, ಡಾಟುಗಳೆಲ್ಲ ಅದಷ್ಟುಗದೇ ಸರಿಪಡಿಸ್ಕೊಬಿಡ್ತವೆ, ಆಧಾರ್ ಕಾರ್ಡ್ ಅದಷ್ಟುಗದೇ ಹೋಗಿಟ್ಟು ಹೊಸ ಆಧಾರ್ ಕಾರ್ಡ್ ಆಗೋಗ್ತದೆ. ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಆ ದುಡ್ಡು ಕೊಡೋವರೆಗೂ 108 ಕಾರಣಗಳನ್ನ ಹೇಳ್ತೀರಿ. ಅವನೇನೋ 50,000 1 ಲಕ್ಷನೋ ದುಡ್ಡು ಕೊಟ್ಟಿದ ತಕ್ಷಣ ಆಧಾರ್ ಕಾರ್ಡ್ ಅದೇ ಸರೋಗ್ತದೆ, ರೇಷನ್ ಕಾರ್ಡ್ ಅದೇ ಸರೋಗ್ತದೆ, ಹೊಸ ಪೇಪರ್ಗಳು ನೀವೇ ಸೃಷ್ಟಿ ಮಾಡಿಬಿಟ್ಟಿದೆ, ಆಯ್ತು ಅದು ಮಾಡ್ಕೊಡ್ತೀನಿ ಅಂತೀರಿ. ಅದನ್ನ ತಗೊಳ್ಳೋದನ್ನೇ ಅಮೇಧ್ಯವನ್ನು ತಿಂದೇ ಮಾಡಿದೆ ಏನ್ ನಿಮ್ಗೆ ರೋಗ? ಅಮೇಧ್ಯವನ್ನು ತಿನ್ಬೇಡ್ರಿ, ಬಡವರ ಅಮೇಧ್ಯವನ್ನ ಅದನ್ನ ತಿನ್ಲಾರ್ದನೆ ಮಾಡ್ರಿ. ಇಷ್ಟು ದಿನ 1 ವರ್ಷ ತಿರುಗಿದ್ರೆ ಆಗೋದಿಲ್ಲ. ಲಂಚ ಕೊಟ್ಟು 3 ದಿನದಲ್ಲೇ ಕೆಲಸ ಆಗ್ತದೆ ಅಂತಂದ್ರೆ ನೀವು ಪ್ರಾಮಾಣಿಕವಾಗಿರ್ತಕ್ಕಂಥವ್ರಲ್ಲ, ಆ ಲಂಚಕ್ಕೋಸ್ಕರ ಬದುಕ್ತಕ್ಕಂಥವ್ರು ನೀವು. ಇನ್ಮೇಲೆ ಲಂಚ ಮುಕ್ತ ಕರ್ನಾಟಕ ಆಗಬೇಕು, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗಬೇಕು. ಈ ಕರ್ನಾಟಕ ರಾಜ್ಯ ಸುಪ್ರಸಿದ್ಧವಾದಂತ, ಬಹಳ ಸುಂದರವಾದಂತ, ಸಮೃದ್ಧವಾದಂತ ಒಂದು ನಾಡು. ಇಂತಹ ನಾಡಿನಲ್ಲಿ ಭ್ರಷ್ಟ ಅಧಿಕಾರಿಗಳು ಬಂದು ಸೇರ್ಕೊಂಡು ತಮ್ಮ ಭ್ರಷ್ಟಾಚಾರದಿಂದ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ. ಆ ಭ್ರಷ್ಟಾಚಾರದಿಂದ ತುಂಬತಕ್ಕಂಥ ಹೊಟ್ಟೆ ಯಾವತ್ತೂ ಒಳ್ಳೇದಾಗಲ್ಲ, ಕಾಯಿಲೆಗಳನ್ನ ರೋಗಗಳು ತಂದುಬಿಡ್ತದೆ ನಿಮಗೆ. ಆದ್ದರಿಂದ ಭ್ರಷ್ಟಾಚಾರವನ್ನು ಬಿಡಿ, ಲಂಚ ತಗೊಳ್ಳೋದನ್ನ ಬಿಡಿ, ಪ್ರಾಮಾಣಿಕವಾದವರಿಗೆ ಕೆಲಸಗಳನ್ನ ಮಾಡಿಕೊಡಿ, ರೈತರಿಗೆ ಕೆಲಸಗಳನ್ನ ಮಾಡಿಕೊಡಿ,
ಜನಗಳಿಗೆ ಸಾರ್ವಜನಿಕರಿಗೆ ಉಪಯೋಗವಾಗಿರ್ರಿ. ಸಾರ್ವಜನಿಕರಿಗೆ ಉಸಿರು ಕೊಡ್ತಕ್ಕಂಥ, ಜೀವ ಕೊಡ್ತಕ್ಕಂಥ ಮರಗಳಿಂದ ಬರುವಂತ ಆಕ್ಸಿಜನ್ ರೀತಿಯಲ್ಲಿ ಇರ್ರಿ ಅಂತಂದ್ರೆ ಇವತ್ತಿನ ದಿನದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಬದಲಾಗಿದ್ದೀರಲ್ಲ. ನಿಮ್ಮಿಂದ ಜನಗಳು ಉಸಿರಾಟ ತೊಂದರೆಯಾಗಿ ಉಸಿರುಗಟ್ಟಿ ಸಾಯ್ತಾ ಇದ್ದಾರೆ. ಅನೇಕರು ಸೀಮೆಎಣ್ಣೆ ಸುಟ್ಕೊಳ್ತಾ ಇದ್ದಾರೆ. ಅನೇಕರು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ರೈತರು ಬಂದ್ಬಿಟ್ಟಿದೆ. ನಾಡ ಕಚೇರಿಗಳ ಮುಂದೆ, ತಾಲೂಕು ಕಚೇರಿಗಳ ಮುಂದೆ, ಡಿಸಿ ಆಫೀಸ್ಗಳ ಮುಂದೆ ಏನಕ್ಕೆ ಇವತ್ತಿನ ರೈತರು ಬಂದ್ಬಿಟ್ಟು ಸೀಮೆಎಣ್ಣೆ ಸುರ್ಕೊಳ್ಳೋದು, ನೇಣು ಹಾಕೊಳ್ತೀನಿ ಅನ್ನೋದು, ಮತ್ತೆ ವಿಷ ಕುಡಿದು ಸಾಯ್ತೀವಿ ಅನ್ನೋದು ಏನಕ್ಕೆ? ನೀವು ಕೊಡ್ತಕ್ಕಂಥ ಕಿರುಕುಳಗಳನ್ನ ತಾಳಲಾರದೆ ಈ ಕೂಡಲೇ ಕೊನೆಯದಾಗಿ ನಾನೊಂದು ಮಾತನ್ನು ಹೇಳಿ ಮುಗಿಸ್ಕೊಳ್ತೀನಿ. ಈ ಗ್ರೇಡ್ 2 ತಹಸೀಲ್ದಾರ್ ಆಗಿರ್ತಕ್ಕಂಥ BR ಮುನಿವೆಂಕಟಪ್ಪ ಮತ್ತೆ ಗ್ರಾಮ ಲೆಕ್ಕಾಧಿಕಾರಿಯಾಗಿರ್ತಕ್ಕಂಥ ಅರವಿಂದು, ಆವಣಿ ಹೋಬಳಿ RI ಆಗಿರ್ತಕ್ಕಂಥ ಸುಬ್ರಹ್ಮಣಿ, ಇವು ಮೂವರನ್ನ ಈ ಕೂಡಲೇ ಕೆಲಸದಿಂದ ನೀವು ವಜಾ ಮಾಡಬೇಕು. ಸರ್, ಮೊನ್ನೆ ಒಂದು FIR ಆಗಿದೆ, ಲಾಯರ್ನ ಸಾಯಿಸಿ ಸುಪಾರಿ ಕೊಡಬೇಕು. ಅದನ್ನು ಸಹ ಆಗ್ಲೇ ಹೇಳಿದ್ರು. ಯಾರೊಬ್ಬ ಲಾಯರ್ ಇವ್ರನ್ನೆಲ್ಲನೂ ಸದೆ ಬಡಿಬೇಕು, ಇವ್ರನ್ನೆಲ್ಲ ಗುಡಿಸಿ ಕಸದ ತರ ಎತ್ತಿ ಬಿಸಾಕ್ಬೇಕು ಅಂತ ಹೇಳಿ ಅವ್ರ ಪ್ರಯತ್ನ ಪಟ್ರೆ ಲಾಯರನ್ನೇ ಕೊಲೆ ಮಾಡುವಂತ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗಮನಕ್ಕೆ ಬಂತು. ಸ್ವಚ್ಛ ಭಾರತ್ ಅಂತ ಹೇಳಿ ಹೇಳ್ತೀರಿ, ಸ್ವಚ್ಛ ಭಾರತ್ ಆಗೋಗೈತ್ರಿ. ಸ್ವಚ್ಛ ಭಾರತ್ ಆಗ್ತಾ ಇಲ್ಲ, ಸ್ವಚ್ಛ ಭಾರತ್ ಆಗೋಗೈತೆ. ಸ್ವಚ್ಛ ಭಾರತ್ ಅಂತಂದ್ರೆ ಅಲ್ಲಿ ಬಿದ್ದಿರೋ ಮರದ ಎಲೆಗಳು, ಪೇಪರ್ಗಳನ್ನ ಪರಕೆ ತಗೊಂಡು ಗುಡಿಸೋದಲ್ಲ. ಈ ಭ್ರಷ್ಟ ಅಧಿಕಾರಿಗಳ ಹೃದಯದಲ್ಲಿ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ಗುಡಿಸ್ರಯ್ಯ ಮೊದಲು, ಅವಾಗ ಸ್ವಚ್ಛ ಭಾರತ್ ಆಗ್ತದೆ. ಇವ್ರ ಹೃದಯಗಳಲ್ಲಿ, ಇವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಲಂಚ ಅಂತ ಹೇಳಿ ಸಾಯ್ತಾ, ಅವ್ರ ಹೃದಯಗಳಲ್ಲಿ ಇದೆಯಲ್ಲ ಕಸ, ಪೇಪರು, ಅಲ್ಲಿ ಬಿದ್ದಿರ್ತಕ್ಕಂಥ ನಾನಾ ವಿಧವಾದಂತ ಕಸ, ಆ ಕಸವನ್ನ ಕ್ಲೀನ್ ಮಾಡ್ರಿ ಮೊದಲು. ಆ ಕಸ ಕ್ಲೀನ್ ಮಾಡಿದ್ರೆ ನಿಜವಾಗ್ಲೂ ಈ ಭಾರತ ಸ್ವಚ್ಛ ಭಾರತ ಆಗ್ತದೆ. ಈ ದೇಶ ನಿಜವಾದಂತ ಉತ್ತಮವಾದಂತ ದೇಶ ಆಗ್ತದೆ ಅಂತಕ್ಕಂಥದನ್ನ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ. ಇವ್ರನ್ನ ಕೂಡಲೇ ವಜಾ ಮಾಡಬೇಕು. ಈ ಜಿಲ್ಲಾಧಿಕಾರಿಗಳು ಇದನ್ನ ಕ್ರಮ ತಗೊಳ್ಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಈಗ ಕೊನೆಯದಾಗಿ ನಮ್ಮ ಕೋಲಾರ ಇಲ್ಲ ಮಾತಾಡಿ, ಎಲ್ಲರೂ ಮಾತಾಡ್ತಾ ಇರಿ DC ಬರೋವರೆಗೂ. ಪಾಪ ಯಾಕೆ DC ಅವ್ರಿಗೆ ಗಮನಕ್ಕೆ ನಾವು ಹೋಗಿಲ್ವೇನೋ. ನಾವ್ ಈಗಾಗಲೇ 2 ದಿನದಿಂದನೇ ಪರ್ಮಿಷನ್ ತಗೊಂಡ್ರು, ನಾವು ಇಲ್ಲಿ ಪ್ರತಿಭಟನೆಗೆ ಬಂದಿದೀವಿ ಅಂತ ಗೊತ್ತಾದ್ರೂ DC ಅವ್ರು ಪಾಪ ಕಣ್ಣು ಕಿವಿ ಮೂಗನ್ನ ಪಂಚೇಂದ್ರಿಗಳನ್ನ ಮುಚ್ಕೊಂಡು ಒಳಗಡೆ ಕೂತಿದ್ದಾರೆ ಅಂತ ಅನ್ಸುತ್ತೆ. ಹೌದು, ನಾನು ಮುಗಿಸ್ಕೋಬೇಕು ಅಂತ ಅನ್ಕೊಂಡೆ, ಅವರು ಮಾತಾಡ್ಲಿ. ಈಗ ನಮ್ಮ ವೆಂಕಟೇಶ್ ಅವರು ಈಗ ಇದನ್ನು ಲೈವ್ ಮಾಡ್ತಾ ಇರ್ತಕ್ಕಂಥ ವೆಂಕಟೇಶ್ ಅವರು ತಿಳಿಸಿದ ಪ್ರಕಾರವಾಗಿ ಆಗಲೇ ಒಂದು 20 ಗುಂಟೆ ವಿಚಾರವಾಗಿ 1 ಗುಂಟೆ 2 ಗುಂಟೆ ಒತ್ತುವರಿ ಆದ್ರೆ ಇಡೀ DC ಆಫೀಸ್ ಬರ್ತದೆ, ತಾಲೂಕು ಆಫೀಸ್ ಬರ್ತದೆ, ಪೊಲೀಸ್ ಸ್ಟೇಷನ್ನೇ ಅಲ್ಲಿ ಬಂದು ದೊಡ್ಡ ಒಂದು ಟಿಕಾನ್ ಹಾಕಿ ಕಾಫಿ, ಟೀ, ಮಧ್ಯಾಹ್ನದ ಊಟ ಎಲ್ಲವನ್ನೂ ಮಾಡ್ತಾರೆ. ಈ ರೀತಿಯಾಗಿ ಬಡವರಿಗೆ ನ್ಯಾಯ, ಬದುಕಿರೋರನ್ನೇ ಸಾಯಿಸ್ಬಿಟ್ಟಿದ್ದಾರೆ. ಬನ್ನಿ ಅಂತೇಳಿ ಮನವಿ ಪತ್ರ ಕೊಟ್ಟಿದ್ರು ಸಹ ಕಿವಿ, ಕಣ್ಣು, ಮೂಗು ಎಲ್ಲವನ್ನ ಮುಚ್ಚಿಕೊಂಡು DC ಆಫೀಸಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಒಳಗೇನೆ ಕೂತಿರ್ತಾರೆ. ಯಾರು ಬಂದು ಹರ್ಚ್ಕೊಂಡು ಹೋಗ್ಲಿ ಬಿಡಿ, ನಮ್ಗೆ ಏನಾಗಬೇಕು ಅನ್ನುವಂಥ ರೀತಿಯಲ್ಲಿ ಈ ಕೂಡಲೇ ಅವರು ಹೊರಗೆ ಬರಬೇಕು, ನಮ್ಮ ಮನವಿಗಳನ್ನ ಸ್ವೀಕಾರ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ನಮಸ್ಕಾರ. ಈ ದಿನ ಮುಳಬಾಗಲ್ ತಾಲೂಕೆಲ್ಲ ಎಲ್ಲ ತಾಲೂಕುಗಳಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಏನಿಲ್ಲ, ಈಗ ನಂದೇ 1999ರಲ್ಲಿ ನಮ್ಮ ಅಪ್ಪನ ಗ್ರಾಂಟ್ ಆಗಿದೆ. ಆ ಗ್ರಾಂಟ್ ಪ್ರಕಾರನೂ ಪಾಣಿನೂ ಆಗಿದೆ, ಕೈ ಬರವಣಿಗೆ ಪಾಣಿ ಆಗಿದೆ. ಒಂದು ರೆಕಾರ್ಡ್ನ ಪಾಣಿ ಮಾಡಿಕೊಡ್ರಪ್ಪ ಅಂತಂದ್ರೆ 3 ವರ್ಷದಿಂದ ತಿರುಗಾಡ್ತಾ ಇದ್ದೀನಿ. ಅದನ್ನೆಲ್ಲ ಹಾಳೆಗಳನ್ನೆಲ್ಲ ತೆಗೆದುಬಿಟ್ಟು ನಮ್ದು ಯಾವುದು ದಾಖಲೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ಲಾಸ್ಟಿಗೆ ನಿಮ್ದು ಯಾವುದು ದಾಖಲೆ ಇಲ್ಲ ಅಂತ ಹೇಳ್ಬಿಟ್ಟು ಮುಚ್ಚಿದ್ದಾರೆ ನಮ್ಮ ತಹಸೀಲ್ದಾರ್ಗಳು, ನಮ್ಮ RI, ವಿಲೇಜ್ ಅಕೌಂಟ್ಗಳೆಲ್ಲನೂ. ನನ್ನ ಹತ್ರ ಫುಲ್ ದಾಖಲೆನೇ ಇದೆ. 10 ಸಾರಿ DC ಮನವಿ ಕೊಟ್ಟರು ಇಲ್ಲ, ತಹಸೀಲ್ದಾರ್ಗಳು ಅರ್ಜಿಗಳು ಕೊಟ್ಟರು ಇಲ್ಲ, ಈಗ ವಿಧಾನಸೌಧಕ್ಕೆ ಮನವಿ ಕೊಟ್ಟರು ಇಲ್ಲ. ಇವರೆಲ್ಲಾನು ಭ್ರಷ್ಟಾಚಾರ ತುಂಬಿಕೊಂಡ್ಬಿಟ್ಟಿದ್ದಾರೆ. ಇವ್ರನ್ನೆಲ್ಲ ತೊಲಗಿಸ್ಬೇಕು, ಈ ಭ್ರಷ್ಟ ವ್ಯವಸ್ಥೆನ ಕಳಿಸ್ಬೇಕು. ಇವತ್ತಿನ ದಿನದಲ್ಲಿ ಈ ಭ್ರಷ್ಟ ಅಧಿಕಾರಿಗಳನ್ನ ತೊಲಗಿಸ್ಬೇಕು. ಇವತ್ತು ತುಂಬಾ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಯಾವುದೇ ಕಚೇರಿಗೆ ಹೋದ್ರು ಒಂದು ಬ್ರೋಕರ್ ಇಟ್ಕೊಂಡು ಕೆಲಸ ಮಾಡ್ತಾರೆ ವಿನ ನೆಟ್ಟಗೆ ಒಂದು ಜನಸಾಮಾನ್ಯರಿಗೆ ಕೆಲಸ ಮಾಡೋದಿಲ್ಲ. ರೈತರ ಪರವಾಗಿ ನಿಲ್ರಯ್ಯ ಅಂದ್ರೆ ರೈತರ ಪರವಾಗಲ್ಲ, ಇವ್ರೇನಿದ್ರು ಗೂಂಡಾಗಳ ಪರ ನಿಂತಿದ್ದಾರೆ ವಿನ ರೈತರ ಪರ ನಿಲ್ಲೋ ರಾಜಕಾರಣಿಗಳು ಇಲ್ಲ, ಭ್ರಷ್ಟ ಅಧಿಕಾರಿಗಳು ಇಲ್ಲ. ಏನಿದ್ರು ಗೂಂಡಾ ಪರ ನಿಂತ್ಕೊಂಡ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು. ಈ ಭ್ರಷ್ಟ ರಾಜಕಾರಣಿಗಳು ತೋಲಿಸಬೇಕು. ಈವಾಗಲೇ ಈ ಕೂಡಲೇ ಇಂಥ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸತತ ಹೋರಾಟ ಮಾಡ್ತಾನೆ ಇದ್ದೀರಿ, ಪ್ರಯತ್ನ ಮಾಡ್ತಾನೆ ಇದ್ದೀರಿ. ಇದುವರೆಗೂ ಪ್ರಯತ್ನ ಮಾಡಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇಷ್ಟೇ ಅಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ಜಿಲ್ಲೆಯಿಂದನೂ ಮುತ್ತಿಗೆ ಹಾಕೋ ಪ್ರಯತ್ನ ನಾವು ಮಾಡೇ ಮಾಡ್ತೀರಿ.
ಈ ಕೂಡಲೇ ಇವ್ರನ್ನ ಬಂಧಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ರಿ. ನಮಸ್ಕಾರ. ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಪ್ರಶ್ನೆ ಮಾಡುತ್ತಿರುವ ಜನಸಾಮಾನ್ಯರ ಮೇಲೆ ಸುಪಾರಿ ನೀಡುತ್ತಿರುವ ಅಧಿಕಾರಿಗಳಿಗೆ ಅವರ ಅಟ್ಟಸಾಹಕ್ಕೆ ಕಾನೂನಂತೆ ಕಾನೂನು, ಇವರಪ್ಪಂದಂತೆ ಕಾನೂನು, ಕಾನೂನಂತೆ ಕಾನೂನು. ಇವರಪ್ಪಂದಂತೆ ಕಾನೂನು. ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಭ್ರಷ್ಟ ಅಧಿಕಾರಿಗಳಿಗೆ ಸುಳ್ಳು ದಾಖಲೆ ಸೃಷ್ಟಿರುವ BR ಮುನಿಯಂತಪ್ಪನವರಿಗೆ ಬಂಧುಗಳೇ ನಮಸ್ಕಾರ. ನಾನು ವೆಂಕಟೇಶ್ ಶಿವಧ್ವನಿ, ರಾಜ್ಯ ಕಾರ್ಯದರ್ಶಿ ಯುವ ಘಟಕ. ನಾವಿವತ್ತು ಏನಕ್ಕೆ ಬಂದಿದ್ದೀವಿ ಅಂತ ಬೆಳಗ್ಗೆಯಿಂದ ಲೈವ್ ನೋಡಿರೋರ್ಗೂ ಹಾಗೆ ನಿನ್ನೆ ಮೊನ್ನೆಯಿಂದ ನಮ್ಮ ಒಂದು ಕಾರ್ಯಚಟುವಟಿಕೆಗಳನ್ನ ನಿರಂತರವಾಗಿ ಗಮನಿಸ್ತಾ ಇರುವಂತಹ ಸಾರ್ವಜನಿಕರಿಗೂ ಹಾಗೂ ನಮ್ಮ KRS ಪಕ್ಷದ ಸೈನಿಕರಿಗೆಲ್ಲ ಗೊತ್ತಿದೆ. ಮುಳಬಾಗಿಲು ತಾಲೂಕು ಕಚೇರಿಯಲ್ಲಿ ನಡೀತಿರುವಂತಹ ಅಕ್ರಮಗಳು, ಸಾರ್ವಜನಿಕರ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಅವ್ರಿಗೆ ಮಾಡುತ್ತಿರುವಂತಹ ವಂಚನೆ ವಿರುದ್ಧವಾಗಿ ಅಲ್ಲಿನ ಭ್ರಷ್ಟ, ನೀಚ, ಅಯೋಗ್ಯ, ಅಧಮ 2ನೇ ದರ್ಜೆಯ ತಹಸೀಲ್ದಾರ್ ಆಗಿರುವಂತಹ BR ಮುನಿವೆಂಕಟಪ್ಪರವರ ವಿರುದ್ಧ ನಾವು ಇಲ್ಲಿ DC ಕಚೇರಿ ಮುಂದೆ ಪ್ರತಿಭಟನೆಗೆ ಬಂದು ಕೂತಿದ್ದೀವಿ. ಸೊ ನಾವು ಈಗಾಗಲೇ 2 ದಿನ ಆಯಿತು ಇಲ್ಲಿ ಪರ್ಮಿಷನ್ ತಗೊಂಡು DC ಅವರ ಗಮನಕ್ಕೂ ಹೋಗಿರುತ್ತೆ. ಹಾಗೆ ಇಲ್ಲಿನ DC ಕಚೇರಿಯ ವ್ಯವಸ್ಥಾಪಕರು ಹಾಗೂ ಕಾರ್ಯನಿರ್ವಾಹಕರು ಸಿಬ್ಬಂದಿ ಯಾರಿರ್ತಾರೋ ಅವರೆಲ್ಲ ಗಮನಕ್ಕೂ ಹೋಗಿರುತ್ತೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಬಂದ್ರೆ ಇವ್ರಿಗೆ ಒಂದು ರೀತಿ ಅಭಿಮಾನ. ಇವ್ರು ಎಷ್ಟೊತ್ತು ಮಾತಾಡ್ತಾರೋ ಮಾತಾಡ್ಲಿ, ಇನ್ನ ನಾವು ಕೇಳೋಣ, ನಮ್ಮನ್ನ ಎಷ್ಟು ಬೈತಾರೋ ಬೈಲಿ, ನಾವೆಷ್ಟು ಅಕ್ರಮಗಳು ಮಾಡಿದೀವೋ ಅದೆಲ್ಲ ಜನಸಾಮಾನ್ಯರಿಗೆ ತಿಳಿಸ್ಲಿ ಅಂತ ಹೇಳಿ ಅವರು ಸುಮ್ಮನೆ ಒಳಗಡೆ ಕೂತಿದ್ದಾರೆ. ಇಂತಹ ನೀಚ ಅಯೋಗ್ಯ ಅಧಿಕಾರಿಗಳು ನಿಜಕ್ಕೂ ನಮ್ಮ ಕೋಲಾರಕ್ಕೆ ಬೇಕಾ ಅಂತ ನಾನು ಕೋಲಾರ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಬೇಡ. ಭ್ರಷ್ಟ, ನೀಚ, ದುಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ, ನೀಚ, ದುಷ್ಟ ಅಧಿಕಾರಿಗಳಿಗೆ ಸಾರ್ವಜನಿಕರು ಪ್ರಶ್ನೆ ಮಾಡಿದರೆ ಅವರ ಮೇಲೆ ಗೂಂಡಾವರ್ತನೆ ಮಾಡಿರುವ ಭ್ರಷ್ಟ 2ನೇ ದರ್ಜೆಯ ತಹಸೀಲ್ದಾರ್ಗೆ, ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸಾರ್ವಜನಿಕರಿಗೆ ವಂಚನೆ ಮಾಡಿರುವ ಭ್ರಷ್ಟ ಅಧಿಕಾರಿಗಳಿಗೆ. ಸೊ ಇಂತಹ ಅಧಿಕಾರಿಗಳು ಇವತ್ತು ನಮ್ಮ ಕೋಲಾರ ಜಿಲ್ಲೆ ಅಂತ ಅಲ್ಲ, ಇಡೀ ರಾಜ್ಯಾದ್ಯಂತ ಇದ್ದಾರೆ. ಆದ್ರೆ ನಾನು ಫೇಸ್ಬುಕ್ ಅಲ್ಲಿ ಇಷ್ಟೊತ್ತು ನಾನು ಲೈವ್ ಮಾಡಿದಾಗ ನೋಡಿದೆ, ಕೆಲವರು ಕಾಮೆಂಟ್ ಮಾಡಿದ್ದಾರೆ, ನಮ್ಮ ರಾಜ್ಯದಲ್ಲಿ ಕೋಲಾರದಲ್ಲಿ ಈ ತರ ಹೆಚ್ಚು ಪ್ರಕರಣಗಳು ಕಂಡು ಬರ್ತಾ ಇದೆ ಅಂತ ಕಾಮೆಂಟ್ಸ್ ಅಲ್ಲಿ ಬರ್ತಾ ಇದೆ. ಅಂದ್ರೆ ನಮ್ಮ ಕೋಲಾರ ಜಿಲ್ಲೆ ಯಾವ ಸ್ಥಿತಿಯಲ್ಲಿದೆ ಅಂತ ನಾವು ಕೋಲಾರ ಜಿಲ್ಲಾ ಜನತೆ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇಂತಹ ಅಯೋಗ್ಯ ಅಧಿಕಾರಿಗಳು ನಮಗೆ ಬೇಡ ಅಂತ ನಾವು ತೀರ್ಮಾನ ತಗೊಂಡು ಉತ್ತಮವಾದ ಅಧಿಕಾರಿಗಳನ್ನ ನಾವು ಇಲ್ಲಿಗೆ ಕರೆತರುವಂತಹ ವ್ಯವಸ್ಥೆಯನ್ನ ನಾವು ರೂಪಿಸ್ಕೋಬೇಕು. ಭ್ರಷ್ಟ ರಾಜಕಾರಣಿಗಳಿಗೆ ಅನುಕೂಲವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರು ಮಾತ್ರ ಬಂದು ಇವತ್ತು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಯಾವುದೇ ರೀತಿಯ ಜನಪರ ಸೇವೆಯನ್ನು ಸಲ್ಲಿಸ್ತಾ ಇಲ್ಲ. ಬರೀ ಜನವಿರೋಧಿ ನೀತಿಗಳು, ಜನವಿರೋಧಿ ಕೆಲಸಗಳು ಮತ್ತೆ ಸಾರ್ವಜನಿಕರಿಗೆ ವಂಚನೆ ಮಾಡುವಂತಹ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ಇಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಎಷ್ಟು ದಿನ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ? ಹಾಗೆ ಇಂದಿನ ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ಇಂತಹ ವ್ಯವಸ್ಥೆಯಲ್ಲಿದ್ರೆ ಅವರ ಭವಿಷ್ಯ ಹೇಗೆ ರೂಪಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ನೀವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಪಾಪ ನಾವಿಲ್ಲಿ ಮಾತಾಡೋದು DC ಅವ್ರಿಗೆ ಕೇಳಿಸ್ಬಿಡುತ್ತೆ ಅಂತ ನಾವು ಒಂದು ಚಿಕ್ಕದಾಗಿ ಒಂದು ಹ್ಯಾಂಡ್ ಮೈಕ್ ತಗೊಳಕ್ಕೆ ಪರ್ಮಿಷನ್ ಇಲ್ಲ ಅಂತೆ. ಇಂತಹ ಒಂದು ಪರ್ಮಿಷನ್ ನಾನು ಮೊದಲನೇದಾಗಿ ಇಲ್ಲಿ ಕೋಲಾರ ಜಿಲ್ಲಾ ಗ್ರಾಮೀಣ ಭಾಗದಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದೇನಂದ್ರೆ, ನಾವು ಪರ್ಮಿಷನ್ ಅಂತ ಬಂದಿದೀವಿ, ಒಂದು ಚಿಕ್ಕ ಹ್ಯಾಂಡ್ ಮೈಕ್, ಎಲ್ಲಿದೆ ಮೈಕು ತೋರಿಸಿ, ಜನರು ತೋರಿಸ್ತಿದೆ. ಅಂತ ಮೈಕು ಎಷ್ಟು ಅದೇನು ಕಿಲೋಮೀಟರ್ ಗಟ್ಟಲೆ ಸೌಂಡ್ ಬರುತ್ತಾ? ಇಲ್ಲಿ ಒಳಗಡೆ 150-200 ಮೀಟರ್ ಒಳಗಡೆ ಇರುವಂತಹ DC ಕಚೇರಿಯಲ್ಲಿ ಅದು ಹೋಗಿ ವಾಯ್ಸ್ ಜಾಸ್ತಿ ಆಗಿ ಅಲ್ಲೇನಾದ್ರೂ ವೈಲೇಷನ್ ಆಗುತ್ತಾ? ಏನೂ ಆಗಲ್ಲ. ಇಲ್ಲಿ ನಾವು ರಸ್ತೆಯಲ್ಲಿ ಬರುವಂತಹ ಜನರಿಗೆ ಕೇಳಿ ನಾವೇನಕ್ಕೆ ಕೂತಿದ್ದೀವಿ ಅಂತ ಜನರಿಗೆ ಗೊತ್ತಾಗ್ಲಿ. ಅಟ್ಲೀಸ್ಟ್ ನಾವು ಇಲ್ಲಿ ಕೂತಿರೋರ್ಗಾದ್ರೂ ಆ ಒಂದು ವಿಚಾರಗಳು ಗೊತ್ತಾಗ್ಲಿ ಅಂತ ಪರ್ಮಿಷನ್ ತಗೊಂಡ್ವಿ. ಇಲ್ಲಿ ಕೂತ್ಕೊಳ್ಳೋದಕ್ಕೆ ಪರ್ಮಿಷನ್ ಬೇಕಿತ್ತು ನಮ್ಗೆ. ಆನಂದ್ ಅವರೇ, ನಾವು ಅವತ್ತು ಹೋಗಿದ್ವಿ, ಪರ್ಮಿಷನ್ ಬೇಕಾಗಿತ್ತು ಇಲ್ಲಿ ಕೂತ್ಕೊಳ್ಳೋದಕ್ಕೆ. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವೇನು ಅಟ್ಲೀಸ್ಟ್ ಒಂದು ಸಣ್ಣದಾದ ಮೈಕು ಧ್ವನಿವರ್ಧಕ ಪರ್ಮಿಷನ್ ಸಿಗುತ್ತೆ, ಅದಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅಂತ ಅಲ್ಲಿ ಹೋಗಿ ಪರ್ಮಿಷನ್ ತಗೊಂಡಿದ್ವಿ.
ಆದ್ರೆ ಇವತ್ತು ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಅಲ್ಲಿ ಒಂದು ದಿನ ನಾವು ಸಮಯ ವ್ಯರ್ಥ ಮಾಡ್ಕೊಂಡು ಹೋಗಿ ಅಲ್ಲಿ ಇನ್ಸ್ಪೆಕ್ಟರ್ ಇರ್ಲಿಲ್ಲ, ಯಾರು SHO ಅವ್ರ ಹತ್ರ ಫೋನ್ ಮೂಲಕ ಕರೆ ಮಾಡಿ ಪರ್ಮಿಷನ್ ತಗೋ ಬಂದ್ವಿ. ಇಂತಹ ವ್ಯವಸ್ಥೆ 12 ದಿನ ಹೋದ್ರೆ ಇಲ್ಲಿ ಕುಂತ್ಕೊಂಡಾಗ ಕೂಡ ಕೂತ್ಕೊಳ್ಳೋದೇ ಇಲ್ಲ. ಗೇಟಿಂದ ಹೊರಗಡೆ ನೀವು ಕೂತ್ಕೊಳ್ಳಿ, ಅಲ್ಲಿ ಏನು ಕಿಚ್ಚಾಡ್ಕೊಂಡು ಏನಿದೆಯೋ ನಿಮ್ದು ಮಧ್ಯಾಹ್ನ ಊಟದ ಸಮಯ ಆದ್ರೆ ಊಟ ಮಾಡಕ್ ಹೋಗಿ ಹಂಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ. ನಮ್ಮ ಜಿಲ್ಲಾಧಿಕಾರಿಗಳು ತಲೆ ಕೆಡಿಸ್ಕೊಳ್ಳಲ್ಲ, ನಾವು ಪೊಲೀಸ್ ಸಿಬ್ಬಂದಿ ನಾವು ಏನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ವ್ಯವಸ್ಥೆ ಬದಲಾಗುತ್ತೆ. ಸೊ ಅಂತಹ ವ್ಯವಸ್ಥೆ ನಮಗೆ ಬೇಡ ಅಂತ ನಾವು ಇಂತಹ ಪ್ರತಿಭಟನೆಗಳನ್ನ ಮಾಡ್ತಾ ಇದೀವಿ. ದಯವಿಟ್ಟು ಕೋಲಾರ ಜಿಲ್ಲಾ ಸಾರ್ವಜನಿಕರು ಹಾಗೆ ರಾಜ್ಯದ ಜನರು ಗಮನದಲ್ಲಿಟ್ಕೊಂಡು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಏನ್ ಮಾಡ್ತಾ ಇದೆ, ಇಂತಹ ಜನಪರ ಹೋರಾಟಗಳಿಗೆ ನೀವು ನಮ್ಮೊಂದಿಗೆ ಜೊತೆಯಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಮೂಲಕ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಭ್ರಷ್ಟ ನಿಷ್ಠ ದುಷ್ಟ ನೀಚ ಅಧಿಕಾರಿಗಳಿಗೆ, ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿದ ನೀಚ 2ನೇ ದರ್ಜೆಯ ತಹಸೀಲ್ದಾರ್ಗೆ ಧಿಕ್ಕಾರ ಧಿಕ್ಕಾರ. ಬಂಧಿಸಿ ಬಂಧಿಸಿ ಕಳ್ಳರನ್ನು ಬಂಧಿಸಿ, ಬಂಧಿಸಿ ಬಂಧಿಸಿ ಭ್ರಷ್ಟರನ್ನು ಬಂಧಿಸಿ, ಬಂಧಿಸಿ ಬಂಧಿಸಿ ಭ್ರಷ್ಟರನ್ನು ಬಂಧಿಸಿ. ಭ್ರಷ್ಟ ದುಷ್ಟ ನೀಚ ಅಧಿಕಾರಿಗಳಿಗೆ, ಧಿಕ್ಕಾರ ಧಿಕ್ಕಾರ, ಜನಸಾಮಾನ್ಯರ ವಿರೋಧಿ ಅಧಿಕಾರಿಗಳಿಗೆ, ಧಿಕ್ಕಾರ ಧಿಕ್ಕಾರ, ಜನಸಾಮಾನ್ಯರಿಗೆ ವಂಚನೆ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ, ಧಿಕ್ಕಾರ ಧಿಕ್ಕಾರ, ಜನಸಾಮಾನ್ಯರ ಆಗ್ರಹವನ್ನು ಸ್ವೀಕರಿಸಿದ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಎಲ್ಲರಿಗೂ ನಮಸ್ಕಾರ. ಸ್ವಚ್ಛತೆ ಮಾಡಿ, ಸ್ವಚ್ಛತೆ ಮಾಡಿ, ಭ್ರಷ್ಟ ಅಧಿಕಾರಿಗಳ ಸ್ವಚ್ಛತೆ ಮಾಡಿ, ಸ್ವಚ್ಛತೆ ಮಾಡಿ, ಸ್ವಚ್ಛತೆ ಮಾಡಿ, ಭ್ರಷ್ಟ ಅಧಿಕಾರಿಗಳ ಸ್ವಚ್ಛತೆ ಮಾಡಿ. ಸುಪಾರಿ ಹಂತಕರಾಗಿ ತಯಾರಾಗಿರುವ ಅಧಿಕಾರಿಗಳಿಗೆ, ಧಿಕ್ಕಾರ ಧಿಕ್ಕಾರ, ಸುಪಾರಿ ಹಂತಕರಾಗಿ ತಯಾರಾಗಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಕಾನೂನಂತೆ ಕಾನೂನು, ಅವರಪ್ಪಂದಂತೆ ಕಾನೂನು, ಕಾನೂನಂತೆ ಕಾನೂನು, ಅವರಪ್ಪಂದಂತೆ ಕಾನೂನು, ಕಾನೂನಂತೆ ಕಾನೂನು. ಅವರಪ್ಪಂದಂತೆ ಕಾನೂನು. ಮುಳಬಾಗಿಲು ತಾಲೂಕಿನ ಆಫೀಸಲ್ಲಿ ಗ್ರೇಟ್ ತಹಸೀಲ್ದಾರ್ ಆಗಿರುವಂಥ ಅವ್ರ ಮೇಲೆ FIR ಸಹ ಆಗಿರುತ್ತೆ. ಯಾವುದೇ ರೀತಿ ಅವರನ್ನು ಕೆಲಸದಿಂದ ವಜಾ ಮಾಡಿರಲ್ಲ. ಮತ್ತು ಇನ್ನೊಂದು ಅದೇ ಪ್ರಕರಣದಲ್ಲಿ ನಕಲು ದಾಖಲೆಯನ್ನು ಸೃಷ್ಟಿ ಮಾಡಿ 170 ಪಾಪ ಅವ್ರನ್ನ ಮಹಿಳೆ ಮುಂದೆ ಕರ್ಸಿ ನೋಡ್ಲಿ. ಪಾಪ ಅವರು ಡೆತ್ ಸರ್ಟಿಫಿಕೇಟ್ ತೋರಿಸಿ ಅವ್ರ ಮೇಲೆ ಡೆತ್ ಸರ್ಟಿಫಿಕೇಟ್ ನ ಸೃಷ್ಟಿ ಮಾಡಿರೋದನ್ನ ಇಂತಹ ಅಧಿಕಾರಿಗಳು ಇವರು ಸತ್ತೋಗಿದ್ದಾರೆ ಅಂತ ಅಂದ್ಬಿಟ್ಟಿದೆ, ಡೆತ್ ಸರ್ಟಿಫಿಕೇಟ್ ನ ಸೃಷ್ಟಿ ಮಾಡಿ. ಪಾಪ ಏನಾದ್ರು ಒಂದ್ ಚೇರ್ ಇದ್ರೆ ಅವ್ರಿಗೆ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಪಾಪ ಅವ್ರು ನಿಂತ್ಕೊಳಕ್ ಆಗುತ್ತಾ ಇಲ್ವಾ? ಜಮೀನನ್ನ ಬೇರೆ ಹೆಸರಿಗೆ ವರ್ಗಾವಣೆ ಮಾಡಿರ್ತಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ 170ಕ್ಕೂ ಹೆಚ್ಚು ಸಾಗುವಳಿ ಚೀಟಿಗಳನ್ನ ವಿತರಿಸಿದ್ದಾರೆ. ಯಾರು ಒಂದೇ ಅವರು ತಹಶೀಲ್ದಾರ್ ಎಲೆಕ್ಷನ್ ಆಗಿದ್ದ ಸಮಯದಲ್ಲಿ ತಹಶೀಲ್ದಾರ್ ಯಾರು ಇಲ್ದಿದ್ದ ಸಮಯದಲ್ಲಿ ಇವ್ರನ್ನ ಡೆಪ್ಟಿ ತಹಶೀಲ್ದಾರ್ ಆಗಿ ನೇಮಕ ಮಾಡಿದ್ರು. ಆ ಸಮಯದಲ್ಲಿ 170 ಸಾಗುವಳಿ ಚೀಟಿಗಳನ್ನ ಒಂದು ರಿಯಲ್ ಎಸ್ಟೇಟ್ ಅವ್ರ ಹತ್ರ ಶಾಮೀಲಾಗಿ ಸಾಗುವಳಿ ಚೀಟಿಗಳು ಕೊಟ್ಟಿದ್ದಾರೆ. ಅದನ್ನು ನಾವು ಅಧಿಕಾರಿಗಳ ಹತ್ರ ನಾವು ದಾಖಲೆ ಕೇಳಿದಾಗ ಅವ್ರು ಕೊಟ್ಟಿಲ್ಲ, ಯಾವುದೇ ದಾಖಲೆಯನ್ನು ನಮ್ಗೆ ಕೊಟ್ಟಿಲ್ಲ. ಅದ್ರ ವಿಚಾರಕ್ಕೆ ಸಂಬಂಧಪಟ್ಟಿದೆ. ಮತ್ತು ಇನ್ನೊಂದೇನೆಂದರೆ ಮೊನ್ನೆ ರೀಸೆಂಟಾಗಿ ಇವರು ವಿಚಾರವಾಗಿ ಒಂದು ಮಂಜುನಾಥ್ ಅನ್ನೋ ವಕೀಲರು ಇವರ ಕೇಸನ್ನು ಹ್ಯಾಂಡಲ್ ಮಾಡೋ ಸಮಯದಲ್ಲಿ ಅವ್ರ ಮೇಲೆ ಮಂಜುನಾಥ್ ಅವ್ರ ಮೇಲೆ ಒಂದು ಸುಪಾರಿ ನೀನು ಕಾರಲ್ಲಿ ಗುದ್ದುಬಿಡು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿರೋದು CC ಕ್ಯಾಮ್ರಲ್ಲಿ ರೆಕಾರ್ಡಿಂಗ್ ಆಗಿದೆ. ಅವರು ಎಷ್ಟು ಗಂಟೆಗೆ ಹೋದ್ರು, ಎಷ್ಟು ಗಂಟೆಗೆ ಬಂದರು ಅಂತ ಹೇಳ್ಬಿಟ್ಟು ಎಲ್ಲ ರೆಕಾರ್ಡಿಂಗ್ ಆಗಿದೆ. ಅವರು ಸಹ ಮಂಜುನಾಥ್ ಅವರು ಬರ್ತಾ ಇದ್ರು, ಬಟ್ ಅವ್ರಿಗೆ ಬೆಂಗಳೂರಲ್ಲಿ ಲಾಯರ್ ಕೇಸ್ ಇರೋದ್ರಿಂದ ಆ ಕಡೆ ಹೋಗಿದ್ದಾರೆ. ಅವ್ರ ಮೇಲೆ ಸಹ ಒಂದು 10 ದಿನಗಳ ಹಿಂದೆ FIR ಆಗಿದೆ. ಮತ್ತು DC ನಕಲು ಇದರಲ್ಲಿ ಇವರು ಸಹ ಶಾಮೀಲಾಗಿದ್ದಾರೆ. ಯಾರೋ ಒಂದು ವರ್ಷ ಆಯಿತು ಆ DC ಸಹಿ ನಕಲು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಕರಣ ಅದರಲ್ಲಿ ಕೂಡ ಆರೋಪಿಯಾಗಿ ಇವರು ಏನು ಗ್ರೇಟ್ ತಹಶೀಲ್ದಾರ್ BR ಮುನಂಟಪ್ಪನವರು ಭಾಗಿಯಾಗಿದ್ದಾರೆ. ಮತ್ತು ಅರವಿಂದ್ ಅವರು ಇದ್ರ ಹಿಂದೆ ಏನೋ ಯಾವುದೋ ಒಂದು ಬೋಗಸ್ ಇದು ಮಾಡೋಕೆ ಹೋಗಿ ಸಿಕ್ಕಾಕೊಂಡು ಅವ್ರ 6 ತಿಂಗಳು ಅಮಾನತು ಮಾಡಿದ್ರು. ಅಮಾನತು ಮಾಡಿ ಸಹ ಅಲ್ಲೇ ಮುಳಬಾಗಿಲು ತಾಲೂಕಿನಲ್ಲೇ ಕೆಲಸ ಮತ್ತೆ ಅಲ್ಲೇ ಸ್ಟಾರ್ಟ್ ಮಾಡಿ ಇವಾಗಲೂ ಸಹ ಫೋರ್ಜರಿ ಮಾಡಿ ಈ ಥರ ಉಳಿದಿರೋವಂಥ ಅರ್ಜಿಯನ್ನು ಇಲ್ಲ ಅಂತ ಹೇಳ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ಸೃಷ್ಟಿ ಮಾಡಿ ಬೇರೆಯವ್ರ ಹೆಸರು ಖಾತಾ ಮಾಡಿಬಿಟ್ಟಿದ್ದಾರೆ. ಸರ್, ಇದು ವಿಷಯ ಬಂದು ಮುಳಬಾಗಿಲು ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ಗ್ರೇಟ್ ತಹಸೀಲ್ದಾರ್ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಅರವಿಂದ್ ಇಬ್ಬರನ್ನು ಕಾನೂನು ವಿರುದ್ಧ ಚಟುವಟಿಕೆಗಳಲ್ಲಿ ಮತ್ತು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದು ಇವರಿಬ್ಬರನ್ನು ಕೆಲಸದಿಂದ ವಜಾ ಮಾಡಬೇಕೆಂದು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮುಳಬಾಗಿಲು ತಾಲೂಕಿನ ಕಂದಾಯ ಇಲಾಖೆಗಳಲ್ಲಿ ಅಧಿಕಾರಿ
ಹೇಳಿದ್ರಲ್ಲ ಅಷ್ಟಲ್ವ ವಿಷಯ? ಇಷ್ಟು ಸರ್ ವಿಷಯ. ಸರ್ ಇವ್ರು ಏನೆಲ್ಲ ಅಕ್ರಮಗಳು ಮಾಡಿದ್ದಾರೆ ಅವ್ರ ಮೇಲೆ ಒಂದು ತನಿಖೆ ಮಾಡಿ. ಅಲ್ಲ ನೀವು ಏನ್ ಸಾಗುವಳಿ ಆಗಿರೋದಕ್ಕೆ ತಹಸೀಲ್ದಾರ್ ಆದೇಶ. ಅಲ್ಲ ಒಂದ್ ನಿಮಿಷ ಸರ್, ಅದೇ ನೀವು ಏನು ಕ್ರಮ ಕೈಗೊಳ್ತೀರಾ ಸರ್? ಸರ್ ಅಲ್ಲ ಸರ್, ಏನ್ ಕ್ರಮ ಕೈಗೊಳ್ತೀರಾ ಅಂತ ಒಂದು ಮಾತು ಹೇಳ್ಬಿಟ್ಟೋಗಿ ಸರ್, ಜನರು ನೋಡ್ತಾ ಇದ್ದಾರೆ. ಸರ್ ಇದೊಂದು ನೋಡಿ ಸರ್. ಸೊ ನೋಡಿ, ನಮ್ಮ ಜಿಲ್ಲಾಧಿಕಾರಿಗಳು ಯಾವ ರೀತಿ ವರ್ತನೆ ಮಾಡಿದ್ರಂತ ನೀವು ಲೈವ್ ಅಲ್ಲೇ ನೋಡಿರ್ಬೋದು. ಒಂದು ಸಾರ್ವಜನಿಕರಿಗೆ ಒಂದು ಹೇಳಿಕೆ ನೀಡುವಂತಹ ಮಾನವೀಯತೆ ಅಥವಾ ಮನುಷ್ಯತ್ವ ಅನ್ನೋದು ಅವ್ರಿಗಿಲ್ಲ ಅನ್ಸುತ್ತೆ. ಸರ್ ನಾನು ಇವಾಗ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಬಂದು ಯಾರು ಕೊಡ್ಬೇಕಿದು? ಅಲ್ಲ, ನಾವು DC ಆಫೀಸ್ ಹತ್ರ ಬಂದ್ರೆ ಇವ್ರು ಈ ತರ ಹೋಗ್ತಾ ಇದ್ರೆ ನಾವೇನ್ ಹೇಳ್ಕೋಬೇಕು? ಯಾರ್ಗ್ ಹೇಳ್ಬೇಕು? ಮಾಡೋದೆಲ್ಲ ಅಧಿಕಾರಿಗಳು ತಪ್ಪು. ನಮ್ಮಂತ ಸಾರ್ವಜನಿಕರು ಯಾಕೆ ನೋವು ಅನುಭವಿಸ್ಬೇಕು? ಇಲ್ಲ, ಇನ್ನು ಹೆಚ್ಚಿನ ಆನ್ಸರ್ ಮಾಡ್ತಾರೆ ಇದಕ್ಕೆ. ಇನ್ನು ಹೆಚ್ಚು ಸರಿ, ಇಲ್ಲೇ ಕೂತ್ಕೊಳ್ಳಿ ಪಾಪ, ಅವ್ರಿಗೇನೋ ಅಲ್ಲ, ನಮ್ಗಾಗಿರೋದೇ ಅದಕ್ಕೆ ನಾವು ಇಲ್ಲೇ ಕೂತ್ಕೊಂಡು ಇದಕ್ಕೆ ಯಾರು ಕಾರಣ ಆಗ್ತಾರೆ ಹೇಳಿ? ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ನಾವೇನು ಬಲಿ ಆಗ್ಬೇಕಾ? ಅಟ್ಲೀಸ್ಟ್ ಒಂದು ತಗೊಳ್ದಿರೋ ಅಧಿಕಾರಿಗಳು ಹೋಗ್ತಾ ಇದ್ರೆ ನಾವ್ ಯಾರು ಕೊಡ್ಬೇಕು ಇವಾಗ ಇದು? ಪಾಪ ಅವ್ರು ಎಷ್ಟು ಒತ್ತಡದಲ್ಲೂ ಕೆಲಸ ಮಾಡ್ತಾ ಇದಾರೋ ಒಳಗಡೆ, ಪಾಪ ಅದಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ ಅನ್ಸುತ್ತೆ. ಅದಕ್ಕೆ ತುಂಬಾ ಒತ್ತಡ ಆಗುತ್ತೆ. ಬೆಳಗ್ಗೆ ನಾವು ಮಾಡೋದಕ್ಕೆ ಕೆಲಸ ಇಲ್ದಿರ ಬಂದಿದೀವ ಇಲ್ಲಿ. ಸರ್ ಲೈವ್ ಮಾಡಿ, ಲೈವ್ ಮಾಡ್ತಾ ಇದೀವಿ ನೋಡಿ. ಈ ವಿಷಯಕ್ಕೆ ಸಂಬಂಧಪಟ್ಟಿರೋದು ನಾನು ಓದ್ತಾ ಇದ್ದೀನಿ, ಲೈವ್ ಆಗ್ಲಿ. ವಿಷಯ: ಈ ಮೇಲ್ಕಂಡ ವ್ಯಕ್ತಿಗಳು ಉದ್ದೇಶ ಮತ್ತು ದುರುದ್ದೇಶದಿಂದ ಪೂರ್ವಕವಾಗಿ ಅಕ್ರಮ ಕೂಟ ಕಟ್ಟಿಕೊಂಡು ಗುಪ್ತ ಸಮಾಲೋಚನೆ ಮಾಡಿ ಕೃತಕವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಂಬಿಕೆ ದ್ರೋಹ, ಕೇಡು, ವಂಚನೆ, ಮೋಸ, ಲಂಚ ಮತ್ತು ಭ್ರಷ್ಟಾಚಾರಕ್ಕೆ ಈಡಾಗಿ ಕರ್ತವ್ಯ ಲೋಪ, ಬೇಜವಾಬ್ದಾರಿ ಸರ್ಕಾರದ ಹುದ್ದೆಯನ್ನು ದುರುಪಯೋಗ ಪಡಿಸಿಕೊಂಡು ಕಾನೂನು ಬಾಹಿರವಾಗಿ ನಮ್ಮ ತಂದೆ ಹೆಸರಿನಲ್ಲಿರುವ ಖಾತೆಯನ್ನು ಈಶ್ವರಾಚಾರಿ ಹೆಸರಿಗೆ ಖಾತೆ ಬದಲಾವಣೆ ಬಗ್ಗೆ ತಮಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ನಾನು ಮೇಲ್ಕಂಡ ವಿಳಾಸದ ವ್ಯವಸಾಯ ಮಾಡಿಕೊಂಡು ಕುಟುಂಬ ಸದಸ್ಯರೊಂದಿಗೆ ಕಾಯಂ ನಿವಾಸಿಯಾಗಿರುತ್ತೇನೆ. ನಾನು ಆವಣಿ ಹೋಬಳಿ ಕೀಲಗಣಿ ಗ್ರಾಮದ ಲೇಟ್ ಲಕ್ಷ್ಮೀನಾರಾಯಣಾಚಾರ್ಯರವರ ಮಗಳಾಗಿರುತ್ತೇನೆ. ನಮ್ಮ ತಂದೆ ಲಕ್ಷ್ಮೀನಾರಾಯಣಾಚಾರ್ಯರವರಿಗೆ ದಿನಾಂಕ 27/1971 ಕೀಲಗಣಿ ಗ್ರಾಮಕ್ಕೆ ಸೇರಿದ ಹಳೆ ಸರ್ವೆ ನಂಬರ್ 141ರಲ್ಲಿ 5 ಎಕರೆ ಜಮೀನು ಸಾಗುವಳಿ ಚೀಟಿ ಮುಖಾಂತರ ಮಂಜೂರಾಗಿರುತ್ತದೆ. ನಂತರ ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿಯವರ ಬಿ ಶೆಡ್ಯೂಲ್, ಎ ಶೆಡ್ಯೂಲ್ ಎಂದು 1974-75ರಲ್ಲಿ ಎ ಶೆಡ್ಯೂಲ್, ಬಿ ಶೆಡ್ಯೂಲ್ ವಿಭಾಗ ಮಾಡಿಕೊಂಡಿರುತ್ತಾರೆ. ಮೂಲಕ ತಮ್ಮ ತಂದೆಯ 1 ಎಕರೆ 20 ಗುಂಟೆ ಜಮೀನನ್ನು ಖಾತೆ ಮುಟೇಶನ್ ಆಗಿ ದಿನಾಂಕದಿಂದ ಪಾಣಿ ಪತ್ರಿಕೆಗಳಲ್ಲಿ ದಾಖಲೆಗಳನ್ನು ನಮೂದು ಮಾಡಿರುತ್ತಾರೆ. ಆ ದಿನಾಂಕದಿಂದ ಈ ದಿನಾಂಕವರೆಗೂ ನಾನು ಮತ್ತು ನಮ್ಮ ಕುಟುಂಬದವರೇ ಸ್ವಾಧೀನದಲ್ಲಿರುತ್ತೇವೆ. ಆಯ್ತು ಸರಿ ಇರಿ. ಯಾಕೆ ಎಲ್ಲ ದಾಖಲೆಗಳು ಇದ್ದುಕೊಂಡು ಹಾರ್ಡ್ ಕಾಪಿ ಮಾಡಿದ್ದಾರೆ ಸರ್. ಅದು ಈಗ ನೋಡಿ, ಆ ತಾಲೂಕ್ ಆಫೀಸ್ ಅಲ್ಲಿ ಅರ್ಜಿಗಳು ಹಾಕಿದ್ರೆ ಕರೆಕ್ಟ್ ಆಗಿ ಅವ್ರು ದಾಖಲೆಗಳು ಕೊಡಲ್ಲ. ಯಾರನ್ನ ಕೇಳ್ಬೇಕು ನಾವು ಹೋಗಿ? ಇದು ಬಿಡಿ, ಈಗ ನೀವು ಕೇಸ್ ಕೋರ್ಟ್ ನಡೀತಾ ಇದ್ರು ಇವ್ರು ಈ ತರ ಮಾಡಿದ್ರೆ ಹೆಂಗೆ? ಈಗ ಇಲ್ಲಿಗೆ ಮುಗಿಯೋದಿಲ್ಲ, ಒಳಗಡೆ ಹೋಗಿ ಅವ್ರ ಚೇಂಬರ್ ಅನ್ನು ಕೊಡ್ಬೋದು. ಅರ್ಥ ಆಯ್ತಾ? ಒಳಗಡೆ ಹೋಗಿ ಅವ್ರ ಚೇಂಬರ್ ಹೋಗಿ ಈ ತರ ಆಗಿದೆ ಅಂತ ಹೇಳಿ ಒಳಗಡೆ ಚೇಂಬರ್ ಕೊಡ್ಬೋದು, ತೊಂದರೆ ಇಲ್ಲ. ಇಲ್ಲೇ ಕೊಡ್ಬೇಕಂತಕ್ಕಂಥದ್ದು ಏನಿಲ್ಲ. ವಿಷಯ ಬೇರೆ. ಈಗ ನಾವು ಬಂದಂತ ಉದ್ದೇಶ ಇವತ್ತು ಏನಾಗಿತ್ತು, ಬನ್ನಿ ಎಲ್ರು ಕೊನೆಯದಾಗಿ ನಾವು ಬನ್ನಿ, ಅಲ್ಲೇ ಬನ್ನಿ, ಎಲ್ಲ ಸೇಮ್ ಪೊಸಿಷನ್ ಬಂದ್ಬಿಡಿ. ಯಾಕೆ ಮಾಡ್ತಾರೆ ಇಂತ ಅನ್ಯಾಯ ಎಲ್ಲ ಮಕ್ಕಳ ಬಡವ್ರಿಗೆಲ್ಲ? ಈಗ ಅಕ್ನಾಲೇಜ್ಮೆಂಟ್ ಕೊಡ್ಲಿ ಅವರು. ನಾವ್ ಏನ್ ಇವತ್ತಿನ ದಿನದಲ್ಲಿ ಇಲ್ಲ ವಿಶಾಲ್ ಹೋಗ್ತಾನೆ. ನಮ್ಮ ಪುಣ್ಯ ಏನು ಅಂತಂದ್ರೆ, ಕೋಲಾರ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ ಬಂದಿರತಕ್ಕಂತ ಏನ್ ಇವ್ರ ಹೆಸರು, ಅಕ್ರಮ್ ಪಾಷಾ ಅವರ ಒಂದು ಸೌಜನ್ಯವನ್ನ ನಾವು ಏನು ಗಮನಿಸಿದ್ವಿ ಅಂತಂದ್ರೆ, ಮನವಿ ಪತ್ರವನ್ನು ಅವರಿಗೆ ಕೊಟ್ಟು ಈ ಕುರಿತಾಗಿ ನೀವು
ಯಾವಾಗ ಯಾವ ರೀತಿಯಲ್ಲಿ ಇದಕ್ಕೆ ನಮಗೆ ಸ್ಪಂದನೆ ಕೊಟ್ಟು ಉತ್ತರ ಕೊಡ್ತೀರಾ ಅಂತೇಳಿ ಕೇಳುವಾಗ ಸರಿಯಾಗಿ ನಿಂತ್ಕೊಂಡು ಈ ರೀತಿಯಾಗಿ ಅಕ್ರಮ ಮಾಡಿದ್ದಾರೆ, ಅನ್ಯಾಯವಾಗಿ ಗ್ರೇಟ್ ತಹಸೀಲ್ದಾರ್ ನಡ್ಕೊಂಡಿದ್ದಾರೆ, ಕಾನೂನು ಬಾಹಿರ ಚಟುವಟಿಕೆಗಳು ಮಾಡಿದ್ದಾರೆ, ಇದು ತಪ್ಪು. ನನ್ನ ಗಮನಕ್ಕೆ ಬಂದು ಅದು ಸತ್ಯ ಅಸತ್ಯಗಳನ್ನ ನಾನು ಪರಿಶೀಲನೆ ಮಾಡಿ ನಿಜವಾಗ್ಲೂ ಒಂದು ವೇಳೆ ಅದು ಅವರು ನಡೆದಿರ್ತಕ್ಕಂಥದ್ದು ಅಕ್ರಮವಾಗಿ ನಡೆದಿರ್ತಕ್ಕಂಥದ್ದು ನಿಜ ಆದರೆ ಅವ್ರ ಮೇಲೆ ನಾನು ಕಾನೂನು ರೀತಿಯಾದಂಥ ಕ್ರಮ ತಗೊಳ್ತೀನಿ ಅಂತೇಳಿ ಸೌಜನ್ಯವಾಗಿ ಒಂದೆರಡು ಮಾತುಗಳನ್ನು ಮಾತಾಡಬೇಕಾಗಿತ್ತು. ಆಗ ನಾವೆಲ್ಲರೂ ಸಹ ಅನ್ಕೊಳ್ತಾ ಇದ್ದೀವಿ ಏನಂತಂದ್ರೆ ನಮ್ಮ ಕೋಲಾರ ಜಿಲ್ಲೆಗೆ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು ಸೌಜನ್ಯವೂ ಮತ್ತು ಪ್ರಾಮಾಣಿಕವಾಗಿದ್ದಾರೆ ಅಂತೇಳಿ. ಅವರ ವರ್ತನೆ ಹೇಗಿತ್ತು ಅಂತಕ್ಕಂಥದ್ದು ನೀವು ಈಗಾಗಲೇ ಲೈವಲ್ಲಿ ನೋಡಿದ್ರಿ. ಅದನ್ನು ತಗೊಂಡು ಅರ್ಧಂಬರ್ಧವಾಗಿ ಮಾತಾಡ್ತಾ ಕೂಗ್ತಾ ಇದ್ರು ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸದೆ ಅವ್ರ ಪಾಡಿಗೆ ಅವರ ಮೆಟ್ಲುಗಳನ್ನು ಹತ್ತಿ ಹೋಗುವುದನ್ನು ನಾವು ಗಮನಿಸಿದ್ವಿ. ಇರಲಿ, ಅದು ಎಷ್ಟು ದಿನಕ್ಕೂ ಸಹ ನಡೆಯೋದಿಲ್ಲ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಕೊಡ್ತಕ್ಕಂಥದ್ದು ನಿಮ್ಮ ಗಮನದಲ್ಲಿರಬೇಕು. ನೀವು ಎಷ್ಟೇ ವಿದ್ಯಾವಂತರಾಗಿರ್ಬೋದು, ಎಷ್ಟೇ ದೊಡ್ಡ ದರ್ಜೆಯಲ್ಲಿರ್ಬೋದು, ಆದರೆ ನಮ್ಮಂತ ಸಾರ್ವಜನಿಕರು, ಈ ಕರ್ನಾಟಕ ರಾಜ್ಯದ ಸಾರ್ವಜನಿಕರು ಕೊಡ್ತಕ್ಕಂಥ ತೆರಿಗೆ ಹಣದಲ್ಲೇ ನಿಮಗೆ ಸಂಬಳ ಕೊಡ್ತಕ್ಕಂಥದ್ದು ಅವರಿಗೆ ಋಣಿಯಾಗಿರಬೇಕು. ಅವರ ಸೇವೆ ಮಾಡೋದಕ್ಕೋಸ್ಕರ ನೀವು ಬಂದಿರೋದು ಅಂತಕ್ಕಂಥದ್ದನ್ನ ನೀವು ಕಲ್ತ್ಕೊಳ್ಬೇಕಾಗಿದೆ. ಇದೆಲ್ಲವೂ ನಾವು ಹೇಳ್ಕೊಡ್ಬೇಕಾಗಿರ್ತಕ್ಕಂಥ ವಿಷಯ ಅಲ್ಲ. ಆದ್ರೂ ನಿಮಗೆ ಈ ಮೂಲಕ ನಾವು ಅದನ್ನ ತಿಳಿಯಪಡಿಸ್ತಾ ಇದ್ದೀವಿ. ಆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಎಷ್ಟು ದಿನದಲ್ಲಿ ಅವರು ಮುಳಬಾಗಿಲು ಗ್ರೇಟ್ ತಹಸೀಲ್ದಾರ್ ಮೇಲೆ, ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಮೇಲೆ ನಾವು ಈಗಾಗಲೇ ಅದರಲ್ಲಿ ಕಂಪ್ಲೀಟ್ ಆಗಿ ಏನೇನೋ ಮಾಡಿದ್ದಾರೆ ಅಂತಕ್ಕಂಥ ವಿಷಯಗಳನ್ನ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೇವೆ. ಈಗ ನಾವು ಜಿಲ್ಲಾಧಿಕಾರಿಗಳು ಎಷ್ಟು ಆವೇಶವಾಗಿ ಅವರು ಅಥವಾ ಎಷ್ಟು ಒತ್ತಡದಲ್ಲಿದ್ದಾರೆ ಗೊತ್ತಿಲ್ಲ. ಬೇರೆ ಕೆಲಸಗಳು ಇರ್ಬೋದೇನೋ ಅವ್ರಿಗೆ, ಬೇರೆ ಕೆಲಸಗಳೆಲ್ಲ ಇದೇ ಕೆಲಸ, ಬೇಗ ಹೋಗೋ ಮೇಲೆ ಕ್ರಮ ಜರುಗಿಸ್ಬೇಡ ಅಂತ ಹೋಗಿರೋದು ಅನ್ಸುತ್ತೆ. ಬೇಗವಾಗಿ ಹೋಗ್ಬಿಟ್ಟಿರ್ತಾರೆ, ಮೋಸ್ಟ್ಲಿ ಅದೇ ಇರ್ತದೆ. ಬೇಗನೆ ಈಗ ತಗೊಂಡು ಹೋಗಿದ ಕೂಡಲೇ ಈಗಲೇ ಹೋಗಿ ಏನಾದ್ರು ಮಾಡಬೇಕು ಅಂತಕ್ಕಂಥ ಆವೇಶದಲ್ಲಿದ್ದಾರೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ನಿಮ್ಮ ಆವೇಶಕ್ಕೆ ನಮಗೆ ಬಹಳ ಸಂತೋಷ ಆಗಿದೆ. ಇವತ್ತೇ ಸಾಯಂಕಾಲದೊಳಗಡೆ ನೀವು ಹೋದಂತ ಸ್ಪೀಡ್ಗೆ ಮುಗಿಸ್ತಿರೋ ಕೆಲಸ ಅಂತ ಅನ್ಕೊಂಡಿದೀವಿ. ಇನ್ನು ಎಷ್ಟು ದಿನದಲ್ಲಿ ಟೈಮ್ ಕೊಡಿ? 3-4 ದಿನ ಒಳಗಡೆ, 3-4 ದಿನ ಬೇಡ, ಒಂದು ವಾರ ಟೈಮ್ ಕೊಡೋಣ. ಒಂದು ವಾರದಲ್ಲಿ ಇರ್ಲಿ, ಅವ್ರಿಗೆ ಬೇರೆ ಬೇರೆ ಕೆಲಸಗಳು ಇರ್ತದೇನೋ, ಒಂದು ವಾರ ಸಹ ಕಾಲಾವಕಾಶ ಕೊಡೋಣ. ಒಂದು ವಾರದಲ್ಲಿ ರಾಜ್ಯಾದ್ಯಂತ ನೀವು ಇದನ್ನ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡು ನಮಗೆ ರಿಪ್ಲೈ ಮಾಡಲಿಲ್ಲ ಅಂತಂದ್ರೆ ನಾವು ಇಂಥ ಭ್ರಷ್ಟ ನೀಚರನ್ನ ಸದೆಬಡಿತಾ ಇದ್ದೇವೆ. ಕಾನೂನನ್ನ ಉಲ್ಲಂಘನೆ ಮಾಡುವವರ ಮೇಲೆ ನಾವು ಶಿಕ್ಷೆ ಕೊಡ್ತೇವೆ ಅಂತಕ್ಕಂಥದ್ದನ್ನ ನೀವು ತಿಳಿಯಪಡಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದೇ ಡಿಸಿ ಕಚೇರಿ ಮುಂದೆ ಇಡೀ ಕೋಲಾರ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಬಂದು KRS ಪಕ್ಷದವರು ಕುಳಿತುಕೊಂಡು ನ್ಯಾಯ ಸಿಕ್ಕುವ ತನಕ ನಾವು ಹೋರಾಡ್ತೀವಿ ಅಂತಕ್ಕಂಥ ಈ ಮೂಲಕ ತಮಗೆ ತಿಳಿಯಪಡಿಸ್ತಾ ಇದೀವಿ. ಕರ್ನಾಟಕದ ಜನತೆ ಎಚ್ಚೆತ್ಕೊಳ್ಳಿ, ಏನ್ ಎಚ್ಚೆತ್ಕೊಳ್ಳಿ, ಪ್ರಾಮಾಣಿಕರನ್ನ ಗೆಲ್ಲಿಸಿ, ಉತ್ತಮವಾದವರನ್ನ ಗೆಲ್ಲಿಸಿ, ನಮ್ಮಂತ ಪ್ರಾಮಾಣಿಕವಾಗಿ ಸತ್ಯ ನ್ಯಾಯಪರವಾಗಿ ಹೋರಾಡ್ತಕ್ಕಂಥವ್ರ ಜೊತೆಲಿ ಎಲ್ಲರೂ ಕೈ ಜೋಡಿಸಬೇಕು. ಹನಿ ಗೂಡಿದ್ರೆ ಹಳ್ಳ, ಆಡ್ತಾ ರಾಗ, ನರಳ್ತಾ ರೋಗ ಅಂತಾರೆ. ಹಾಗಾಗಿ ಒಳ್ಳೆ ವಿಚಾರಗಳಿಗೆ ಅನೇಕರು, ಒಳ್ಳೆ ಹೃದಯ ಸಹೃದಯಗಳು, ಸಮಾನ ಮನಸ್ಕರು ನೀವು ನಮ್ಮ ಜೊತೆಯಲ್ಲಿ ಬಂದು ಸೇರುವುದಾದ್ರೆ ಮುಂದಿನ ದಿನಗಳಲ್ಲಿ ನಿಶ್ಚಯವಾಗಿ ಒಂದು ಕ್ರಾಂತಿಯನ್ನ ಈ ಕೋಲಾರ ಜಿಲ್ಲೆಯಲ್ಲೆಲ್ಲ, ರಾಜ್ಯದಲ್ಲೆಲ್ಲ, ಇಡೀ ದೇಶದಲ್ಲೇ ಮಾಡಬಹುದು ಅಂತಕ್ಕಂಥದನ್ನ ನಾವು ತಿಳ್ಕೋಬೇಕು. ಒಂದು ಅಂಬೇಡ್ಕರ್ ಆ ಕಾಲದಲ್ಲಿ ಮಾರ್ಪಡಿಸುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಅಸ್ಪೃಶ್ಯತೆಯನ್ನ ಹೋಗಲಾಡಿಸಿ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕೊಟ್ಟು ಈ ದೇಶದಲ್ಲಿ ವಿದ್ಯೆಯನ್ನು ಪ್ರತಿಯೊಬ್ಬನು, ತಾಲಾಂತಿರೋನು, ಜ್ಞಾನ ಇರೋನು ಪ್ರತಿಯೊಬ್ಬನು ಓದ್ಬೋದಯ್ಯ, ಯಾವನ ತಡೆ ಮಾಡೋನು, ಇವನೇ ಓದ್ಬೇಕು ಅವನೇ ಓದ್ಬೇಕು ಅಂತೇಳಿ ಒಬ್ಬರು ಮಾಡಿದಂತ ಕ್ರಾಂತಿ ಇವತ್ತು ದೇಶದಾದ್ಯಂತ ಎಲ್ಲರೂ ನೆಮ್ಮದಿ ನಿಟ್ಟುಸಿರಿನಿಂದ ಅವರ ಕ್ರಾಂತಿ, ಅವರ ಹೋರಾಟ, ಅವರ ಮನಸ್ಥಿತಿ ಒಂದು ಬದಲಾವಣೆಯನ್ನ ಈ ದೇಶದಲ್ಲಿ ತಂತು ಅಂತಂದ್ರೆ KRS ಪಕ್ಷದ ಅನೇಕ ಸೈನಿಕರು ಸೇರಿ ಮಾಡ್ತಕ್ಕಂಥ ಈ ಹೋರಾಟಗಳು ನಿಶ್ಚಯವಾಗಿ ಒಂದು ದಿನ ಇದಕ್ಕೆ ಕಾರ್ಯರೂಪಕ್ಕೆ ಬರ್ತದೆ, ಇದಕ್ಕೆ ಜೀವ ಬರ್ತದೆ, ಇದು ಬೃಹದಾಕಾರದಲ್ಲಿ ಬೆಳೀತದೆ ಅಂತಕ್ಕಂಥದ್ದು ಎಲ್ಲರೂ ನೀವು ಈ ಮೂಲಕ ತಿಳ್ಕೋಬೇಕು. ಕೊನೆಯದಾಗಿ ಒಂದು ವಿಷಯವನ್ನ ತಿಳಿಪಡಿಸಿ ನಮ್ಮೆಲ್ಲರಿಗೂ ನಾವು ವಂದನೆಗಳನ್ನ ಹೇಳ್ತಿದ್ದೇವೆ. ಕರ್ನಾಟಕದ ಜನತೆ DC ಕಚೇರಿಯಲ್ಲಿ ನಡೀತಾ ಇರ್ತಕ್ಕಂಥ ಯಾವುದೇ ಕೋಲಾರ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳಾಗಿರ್ಬೋದು, ಅನ್ಯಾಯ ಕ್ರಮಗಳಾಗಿರ್ಬೋದು ತಿಳಿಯಪಡಿಸಿ ನಿಮ್ಮ ಸಹಾಯಕ ನಾವಿರ್ತೇವೆ. ನಿಮಗೂ ಇದೇ ರೀತಿಯಾದಂಥ ಅನ್ಯಾಯಗಳು ನಡೀತಾ ಇರುವುದಾದ್ರೆ ದಯವಿಟ್ಟು ನಮ್ಮನ್ನ ಸಂಪರ್ಕ ಮಾಡಿ. ನಾವು ನಿಮ್ಮ ಸೇವೆಗೋಸ್ಕರ ನಾವು ಯಾವಾಗಲೂ ಸಿದ್ಧವಾಗಿರ್ತೇವೆ. ನಮ್ಮ ಕೈಲಾದಷ್ಟು ಮಾತ್ರವಲ್ಲದೆ ನಮಗೆ ಶತಪ್ರಯತ್ನವನ್ನು ಮಾಡಿ ಜನಗಳಿಗೆ, ಸಾರ್ವಜನಿಕರಿಗೆ ನ್ಯಾಯವನ್ನ ಒದಗಿಸಿಕೊಡುವುದರಲ್ಲೂ, ಭ್ರಷ್ಟರನ್ನ ಸದೆಬಡಿಯೋದರಲ್ಲೂ, ಲಂಚವನ್ನ ತೊಲಗಿಸೋದರಲ್ಲೂ ನಿರಂತರವಾಗಿ ನಾವು ಶ್ರಮ ಪಡ್ತಾ ಇರ್ತೀವಿ ಅಂತಕ್ಕಂಥದನ್ನ ಈ ಮೂಲಕ ತಿಳಿಯಪಡಿಸ್ತಾ ಇದ್ದೀವಿ. ಈ ಸಹೋದರಿ, ನಿಮ್ಮ ಹೆಸರು? ತರಂಗಿಣಿ ಅವ್ರದ್ದು ಸಾಗುವಳಿ, ಗುತ್ತಿಗೆ ಸಾಗುವಳಿ ಚೀಟಿ ಬಂದಿರ್ತದೆ, ಗ್ರಾಂಟ್ ಆಗಿರ್ತದೆ, ಗ್ರಾಂಟ್ ಆಗಿ ಖಾತೆ ಆಗಿದೆ,
ಖಾತೆಯಾಗಿ ಪಾಣಿ RTC ಬರ್ತಾ ಇದೆ. RTC ಬರ್ತಾ ಇದ್ರು ಸಹ ಆ RTC ಇದ್ದಕ್ಕಿದ್ದ ಹಾಗೆ ಆ ಹೆಸರಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ಇನ್ನೊಬ್ಬರ ಹೆಸರಿಗೆ ಅದು ಹಸ್ತಾಂತರ ಆಗಿರ್ತಕ್ಕಂಥದ್ದು ಇವರಿಗೆ ಕಂಡು ಬಂದು ಆಘಾತಕಾರಿಯಾಗಿ ಇವತ್ತಿನ ದಿನದಲ್ಲಿ ಬಂದು ನಿಂತಿದ್ದಾರೆ. ನಮ್ಮ ತಂದೆ ಜಮೀನು, ನಮ್ಮ ಹೆಸರಲ್ಲಿರ್ತಕ್ಕಂಥ ಎಲ್ಲಾ ಡಾಕ್ಯುಮೆಂಟ್ಸು ದಿಢೀರ್ ಅಂತೇಳಿ ನಮಗೆ ತಿಳಿದಿದೆ ಬೇರೊಬ್ಬನಿಗೆ ಮಾರಾಟವಾಗಿದೆ. ಇದು ಸರ್ಕಾರಿ ಅಧಿಕಾರಿಗಳು, ದಂಡಾಧಿಕಾರಿಗಳು, ಅಲ್ಲಿರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳು ನಮಗೆ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ನಮ್ಗೆ ನ್ಯಾಯ ಕೊಡಿ ಅಂತೇಳಿ DC ಕಚೇರಿ ಮುಂದೆ ಬಂದು ಇದನ್ನ ನೋಡಿ ಅಂತಂದ್ರೆ ಇದು ಪರ್ಸನಲ್ ವಿಚಾರ, ಇನ್ನೊಂದ್ಸಾರಿ ನೋಡೋಣ ಅಥವಾ ಬನ್ನಿ ಚೇಂಬರ್ ತಗೊಂಬಂದ್ ಕೊಡಿ ಅಂತಕ್ಕಂಥ ಸೌಜನ್ಯವೂ ಸಹ ಈ DC ಅವ್ರಿಗೆ ಇಲ್ಲದೆ. ಅಮ್ಮ, ಇದು ಪರ್ಸನಲ್ ವಿಚಾರ. ಇವತ್ತೇನು ಹೋರಾಟಕ್ಕೋಸ್ಕರ ಬಂದಿದ್ದೀವೋ ಅದನ್ನ ನಾನು ತಗೊಂಡಿದ್ದೀನಿ, ನಾನು ಚೇಂಬರ್ಗೆ ಬಂದು ಇದನ್ನ ಕೊಡಿ ಅಂತೇಳಿ ಹೇಳ್ತಕ್ಕಂಥ ಒಂದು ಸೌಜನ್ಯ ಇಲ್ವಲ್ರಿ DC ಅವರಿಗೆ? ಏನಕ್ಕೆ ನೀವು ಹೋಗಿರ್ತಕ್ಕಂಥದ್ದು? ಸಾರ್ವಜನಿಕರಿಗೆ ಹೇಗೆ ಸ್ಪಂದಿಸ್ಬೇಕಂತಕ್ಕಂಥದ್ದೇ ಇಲ್ಲ ಅಂತಂದ್ರೆ ಹೇಗೆ? ಹೋಗ್ಲಿ, DC ಬ್ಯುಸಿಯಾಗಿರ್ತಾರೆ, ಅಸಿಸ್ಟೆಂಟ್ ಯಾರನ್ನಾದ್ರೂ ಒಬ್ಬರನ್ನ ಕಳಿಸಿ, ನೋಡ್ರಿ ಅವ್ರದ್ದೇನೋ ಸಮಾಚಾರ ಅಂತೇಳಿ ಕೇಳಿ ಅವ್ರ ಕಡೆಯಿಂದಾದ್ರೂ ತಗೊಂಡು ಹೋಗ್ಬೋದಾಗಿತ್ತಲ್ಲ. ಎಷ್ಟು ನಿರ್ಲಕ್ಷ್ಯ, ಎಷ್ಟು ದರ್ಪ. ಸರ್ಕಾರದ ಸಂಬಳ ಬರ್ತದೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಹೇಗ್ ಬೇಕಾದ್ರೂ ಇರ್ಬೋದು ಅಂತಕ್ಕಂಥ ಒಂದು ಏನು ಅಹಂ ಅಂತಾನೆ ಹೇಳ್ಬೇಕು ಇದಕ್ಕೆ. ಈ ರೀತಿಯಾಗಿದ್ದಾರೆ, ಆದ್ರೂ ಬಿಡುದಿಲ್ಲ. ಅವ್ರ ಚೇಂಬರ್ಗೆ ಇದನ್ನ ತಲುಪಿಸಬೇಕಾಗ್ತದೆ ಅಂತೇಳಿ ತಿಳಿಪಡಿಸಿ ಇವತ್ತಿನಲ್ಲಿ ಕೂಡಿ ಬಂದಂತ ಎಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರೆಗೂ ನಾವು ವಂದಿಸ್ತಾ ಇನ್ನೇನಾದ್ರೂ ಹೇಳೋದು ಇದೆಯಾ? ಕೊನೆಯದಾಗಿ ಜಿಲ್ಲಾಧ್ಯಕ್ಷರು ಮಹೇಶ್ ಅವರ ಮಾಡಿ ಮುಗಿಸ್ತಾರೆ. ಬಂಧುಗಳೇ ನಮಸ್ಕಾರ, ನಾನು ಮಹೇಶ್, ಕೋಲಾರ ಜಿಲ್ಲಾಧ್ಯಕ್ಷ. ಇವತ್ತು ನಾವೇನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ, ಗ್ರೇಡ್ 2 ತಹಸೀಲ್ದಾರ್ ಆಗಿರುವಂತಹ ಅರವಿಂದ್ BR ಮುನಿವೆಂಕಟಪ್ಪ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಆಗಿರುವಂತಹ ಅರವಿಂದ್ ಅವರನ್ನ ಕೆಲಸದಿಂದ ವಜಾ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಮತ್ತೆ ಏನೀಗ ನಾವು ಜಿಲ್ಲಾಧಿಕಾರಿಗಳ ವರ್ತನೆಯನ್ನು ನೋಡಿದ್ದು ಅಂದ್ರೆ ಅವರು ನಮಗೆ ಏನೋ ಫೇವರಬಲ್ ಮಾಡ್ತಾರೆ, ಇಲ್ಲ ಅಧಿಕಾರಿಗಳ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತಾರೆ ಅನ್ನೋದು ಏನೋ ನಮಗೆ ಕಂಡು ಬರ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಅವರೇನು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ವಿಧಾನಸೌಧದಲ್ಲಿ ಹೋಗಿ ವಿಧಾನಸೌಧದ ಮೆಟ್ಲನ್ನ ಹತ್ತಿ ಯಾರಿಗೆ ನ್ಯಾಯ ದೊರಕಿಸ್ಕೊಡಬೇಕೋ ಅವ್ರಿಗೆ ನ್ಯಾಯವನ್ನ ದೊರಕಿಸ್ಕೊಡೋ ಕೆಲಸವನ್ನ ಮಾಡ್ತೇವೆ ಅಂತ ಈ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಆಮಿಷವನ್ನ ಒಡ್ಡಿದೆ. ಹೆಚ್ಚು ಮಾತನಾಡಕ್ಕೆ ಆಗ್ತಿಲ್ಲ, ನನಗೆ ಕೋಲ್ಡ್ ಆಗಿದೆ. ಈ ಮಾತುಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಮಾತಾಡೋದಿದೆಯಾ? ಯಾರಾದ್ರೂ ಫಿನಿಶ್ ಮಾಡ್ಲಾ? ಫಿನಿಶ್ ಮಾಡೋದಾ? ಗ್ರೂಪ್ ಫೋಟೋ ಅಂತ ಬಂಧುಗಳ ಈ ಒಂದು ಲೈವ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉಗ್ರವಾದ ಹೋರಾಟಗಳನ್ನ ನಾವು ಹಮ್ಮಿಕೋಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರಿಗೆ ಈ ರೀತಿ ಸ್ಪಂದಿಸ್ತಾ ಅಂದ್ರೆ ಇನ್ನು ಸಾರ್ವಜನಿಕರು ಬಂದು ಇಲ್ಲಿ ಕೂತ್ಕೊಂಡು ಅವ್ರ ಮನವಿಗಳನ್ನ ಯಾವ ರೀತಿ ಇವರು ಸ್ವೀಕಾರ ಮಾಡ್ತಾರೆ ಮತ್ತು ಅವ್ರಿಗೆ ಯಾವ ರೀತಿ ಇವರು ಸೇವೆಯನ್ನ ಒದಗಿಸ್ತಾರೆ ಅನ್ನೋದು ನೀವು ನೋಡ್ಬೇಕು, ಗಮನಿಸಿರ್ತೀರ ಅನ್ಸುತ್ತೆ. ಸೊ ಇರುವಂತಹ ಒಂದು ಸಮಾಧಾನ ಸ್ಟಿಲ್ ಅವ್ರ ಹತ್ರ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಉಗ್ರವಾದ ಹೋರಾಟಗಳನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಹಮ್ಮಿಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ, ಶುಭ ದಿನ.